ಎಲ್ಲರಿಗೂ ಶುಭೋದಯ. ಎಷ್ಟು ಟೈಮ್ ಆಗೈತೆ ನೋಡಿ ಈಗ. ಹುಬ್ಬಿ ಹೇಳ್ತೀರಾ? ಮತ್ತೆ ಎಷ್ಟು ಗಂಟೆಗೂ ಬಿಡ್ಬೇಕು? ಟೈಮ್ ಆಗೈತಲ್ಲ, ಹೇಳ್ರಿ. ಹಾಯ್, ಹಲೋ, ನಮಸ್ಕಾರ. ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ನೋಡಿ ಹಿಂದೇನ್ ಹೇಳ್ತಾ ಇದಾರೆ ನಮ್ಮ ಮನೆಯವ್ರ, ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇದಾರೆ. ನೋಡಿ ರೆಡಿ ಆಗ್ತಾ ಇದಾರ ನನ್ನ ಹೀರೋ. ನನ್ನೆಲ್ಲ ನೆಚ್ಚಿನ ಭಾರತದ ಪ್ರಜೆಗಳಿಗೆ ಇವತ್ತಿನ ವಿಶೇಷ ದಿನದ ಶುಭಾಶಯ. ವಿಶೇಷ ದಿನ ಅಂತಂದ್ರೆ ನಮಗೆ ಸ್ವಾತಂತ್ರ್ಯ ಸಿಕ್ಕು ಇವತ್ತಿಗೆ 78 ವರ್ಷಗಳು ಆಗಿದ್ದಾವೆ. 78ನೆಯ ಸ್ವಾತಂತ್ರ್ಯ ದಿನೋತ್ಸವದ ಒಂದು ಹಬ್ಬವನ್ನ ನಾವೆಲ್ಲರೂ ಭಾರತೀಯರು ಹೆಮ್ಮೆಯಿಂದ ಆಚರಣೆ ಮಾಡುವಂತ ಇವತ್ತು ಸುಸಂದರ್ಭ. ಸೊ ಇಲಾಖೆಯಲ್ಲಿ ನನಗೆ ಇನ್ನೂ ಒಂದೆರಡು ಅವಕಾಶಗಳು ಲಭಿಸುವ, ನಿವೃತ್ತಿಗಿಂತ ಮುಂಚೆ ಇನ್ನೂ ಒಂದೆರಡು ಅವಕಾಶಗಳು ಸ್ವಾತಂತ್ರ್ಯ ಹಬ್ಬದಲ್ಲಿ ಪಾಲ್ಗೊಳ್ಳುವ ಒಂದು ಸುಸಂಧಿ ನನಗೆ ದೇವರಿಗೆ ಕೊಡಿಸಿದ್ದಾನೆ. ಸೊ ನಾನು ಇವತ್ತು ನನ್ನ ಮಗಳಿಗೆ BIMS ಅಲ್ಲಿ ಬಿಟ್ಟು ನಾನು ನನ್ನ ಕಚೇರಿಗೆ ಸ್ವಾತಂತ್ರ್ಯ ದಿನೋತ್ಸವದ ಹಬ್ಬವನ್ನು ಆಚರಿಸಲಿಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಮಡದಿ ಸಂಗೀತಮ್ಮ ಅವರು ಕೂಡ ಬೇಗ ಎದ್ದು ನಮಗೆಲ್ಲ ಬಿಸಿನೀರು ವ್ಯವಸ್ಥೆ ಮಾಡಿ, ಸ್ನಾನದ ವ್ಯವಸ್ಥೆ ಮಾಡಿ, ಅವಳು ಕೂಡ ಒಂದು ದೇಶಭಕ್ತಿಯ ಗೆಟಪ್ ಅಲ್ಲಿ ರೆಡಿ ಆಗಿದ್ದಾರೆ. ಎಷ್ಟು ಖುಷಿ ಅನಿಸ್ತದೆ. ಇಂಥ ಒಂದು ಅರ್ಹಂಗೆನೆ ನಾವು ಪಡೆದುಕೊಂಡಿದ್ದಕ್ಕೆ ಶುಭವಾಗಲಿ. ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು ತಮಗೆಲ್ಲರಿಗೂ ಮತ್ತೊಮ್ಮೆ. ಚಿನ್ನು, ಎಷ್ಟೊಂದು ಮಾತಾಡ್ತಾ ಇದ್ದೀರಾ? ಮಾತಾಡಂದ್ರೆ ಇಷ್ಟು ಗಿಳಿ ಹಂಗ್ ಮಾತಾಡೋದ? ನನ್ನ ಮಗಳಿಗೆ ತೋರಿಸ್ತೀನಿ. ನನ್ನ ಮಗಳು ಎಲ್ಲಿ ರೆಡಿಯಾಗಿ ಕೂತಿದ್ದಾಳೆ ನೋಡೋಣ. ಮ್ಯಾಲೋಗಿರಿ ಶಾಂಭವಿ. ಇಲ್ಲಿ ಯಾರು ರೆಡಿಯಾಗಿ ಕೂತಿದ್ದಾರೆ ಕಾಣಿಸ್ತಾ ಇದ್ದಾರೆ? ಇವ್ರ ಇವತ್ತು ಫಸ್ಟ್ ಕಾಲೇಜಿಗೆ ಫಸ್ಟ್ ಟೈಮ್ ಈ ಥರ ಡ್ರೆಸ್ ಒಳಗೆ ರೆಡಿಯಾಗಿದ್ದಾರೆ. ಹೀರೋ ರೆಡಿಯಾಗಿ ಹೆಂಗೆ ಎಲ್ಲ ಟುಣ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ನೋಡಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ನೋಡಿ. ಶೂಸ್ ಯಾವ್ದು ಹಾಕ್ಕೊಂತ ಇದ್ದಾಳೆ? KV ಶೂಸ್, ಆಮೇಲೆ ಅಪ್ಪನ ಶಾಕ್ಸ್, ಆಮೇಲೆ ಅಪ್ಪನ ಪ್ಯಾಂಟ್, ಆಮೇಲೆ ಶ್ರೇಯನ್ ಶರ್ಟ್. ಅದು ಬ್ಯಾಚ್ ಒಂದು ಹಾಕೋತಿ ಅದು. ಹೌದು, ನಿನ್ನೆ ಅಲ್ಲ, ನಿನ್ನೆ ಆಮೇಲೆ ಪಾಪ ಇವರೆಲ್ಲ ಹುಡ್ಕ್ಯಾಡ್ತಾ ಇದ್ರೆ ಶೂಸ್ ರಾತ್ರಿ ಸಮೂಗ. ಅವಳಿಗೆ ಈ ಥರ ಶೂಸ್ ಅಂದ್ರೆ ತಗೊಂಡಿಲ್ಲ ನಾವು. ಯಾವಾಗ ತಗೊಂಡು ಅದೇನು ಯಾವಾಗ ಆ ರೀತಿ ತಗೊಳ್ಳೋ ಪ್ರಸಂಗ ಬಂದೇನೇ ಇರಲಿಲ್ಲ. ಆಮೇಲೆ ಸಡನ್ ಆಗಿ ಒಮ್ಮೆ ನಿನ್ನೆ ಹೇಳಿದ್ರು, ಏನಿದೆ ಅದು ಮಾರ್ಚ್ ಫಸ್ಟ್ ಅಲ್ಲ. ಆಮೇಲೆ ಬೆಲ್ಟ್ ಬೇಡ, ಬೆಳಿಗ್ಗೆ ಎದ್ ಕೂಡಲೇ ಸ್ಟಾರ್ಟ್ ಆಯ್ತು. ಬೆಳಿಗ್ಗೆ ಎದ್ ಕೂಡಲೇ ಅಪ್ಪ ಮಗಳ ಜಗಳ. ಇಲ್ಲಿ ನೋಡಿ, ನೋಡೋಕ್ಕಿಂತ ಮೊದಲ ಇಬ್ರದ್ದು ವಾದ ಚಾಲು ಆಯ್ತು. ಅಪ್ಪಂದು ಮಗಳದು ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ ರೌಂಡ್ ಗಲಾಟೆ ಆಯ್ತು ಮನ್ಯಾಗ. ತಗೊಳ್ಳಿ, ಇದೇನು ನೋಡ್ರಿ ಮೇಡಮ್. ಇಲ್ಲ, ಮ್ಯಾಲಿ ಅಷ್ಟು ಮ್ಯಾಲಿನ ಪಾಠ ಅಷ್ಟೇ. ಎಷ್ಟು ಸಾರಿ ತೆಗಿದಿ? 2 ಸಾರಿ ಹಾಕೋತಿ ಗುಬ್ಬಿ. ಹಾಂ, ಇಲ್ಲಿ ನೋಡಿ ಅಪ್ಪ ಎಷ್ಟು ಕಾಳಜಿ ಮಾಡ್ತಾ ಇದ್ದಾರೆ. ಪ್ಲಾಸ್ಟಿಕ್ ಒಳಗೆಲ್ಲ ಕ್ಯಾರಿ ಬ್ಯಾಗ್ ಒಳಗೆ ರೆಡಿ ಮಾಡಿ ಕೊಡದ ಅಂತ ಹೇಳಿ. ಫ್ಯಾನ್ ಇಲ್ಲೂ ಹಚ್ತೀರಿ? ಆಯ್ತು ನೋಡಿ. ಬೆಳಿಗ್ಗೆ ನಾನು ಎದ್ದ ರೆಡಿಯಾಗಿ ಇವ್ರ ಜೊತೆ ಈ ರೀತಿ ಎಲ್ಲ ರೆಡಿ ಆಗೋದ ಖುಷಿನೇ ಬೇರೆ ಇರ್ತದಲ್ಲ ರೀ. ತಾಯಿಯು ಮಲ್ಕೊಂಡಿದ್ದಾರೆ, ಅಮ್ಮ ಅವರು ಇನ್ನೂ ಮಲ್ಕೊಂಡಿದ್ದಾರೆ. ಅದೇ ಅದಕ್ಕೆ ಹೋಗಿದ್ದ ಮುಂಚೆ ಅವ್ರಿಗೆ ಒಂದು ಯೂನಿಫಾರ್ಮ್ ಅಲ್ಲಿ ಸುರುಟ್ ಹೊಡೆದು ಹೋಗ್ತಾ ಇದ್ದೇನೆ. ಅದೇ ಇಂಡಿಪೆಂಡೆನ್ಸ್ ಡೇ ಅಮ್ಮ, ಭಾರತದ ಸ್ವಾತಂತ್ರ್ಯ ದಿನೋತ್ಸವದ ಹಾರ್ದಿಕ ಶುಭಾಶಯಗಳು ಮಮ್ಮಿ. ಕರೆಕ್ಟ್, ಒಳ್ಳೆ ಮಗ. ಬೆಳಿಗ್ಗೆಯಿಂದ ತಿಂಡಿ, ಎನರ್ಜಿ ಫುಡ್ ಅಲ್ಲ, ಎನರ್ಜಿ ಸ್ವೀಟ್ ಅದು ಮನೆ ಒಳಗೆ ಮಾಡಿದ್ದ. ಮತ್ತು ಶೋಭಾ ಅಕ್ಕ ಕೂತಿದ್ದ. ಥ್ಯಾಂಕ್ ಯು ನಿಮ್ಗೆ. ಬೆಳಿಗ್ಗೆ ಮಕ್ಕಳು ತಿಂದು ಹೋಗ್ತಾ ಇದ್ದಾರೆ.
ನಾನು ಸೊಪ್ಪು ತಿಂತೀನಿ. ಶಾಂಭವಿ ಜೊತೆ ನಾವು ಹೋಗೋಣ ಅಂತ ಹೇಳಿ. ಗಿರೀಶ್ ಅಂಕಲ್ ಮತ್ತು ನಾಗರಾಜ್ ಅವರು ಕೂಡ ಥ್ಯಾಂಕ್ ಯು, ಧನ್ಯವಾದ. ನನಗೊಂದು ಒಳ್ಳೆ ಶೂಸ್ ಶೂಸ್ ಕೊಟ್ಟಿದ್ದಾರೆ. ಹೌದೌದು, ಭಾಳ ಚೆನ್ನಾಗಿದೆ ಮಾಮರಿ, ಭಾಳ ನಿಮ್ಗೆ ಧನ್ಯವಾದ. ಅವರ ನೆಂಟರು ಅವರಿಗೆ ಉಡುಗೊರೆ ಕೊಟ್ಟಿದ್ರು, ಅದು ಅವ್ರಿಗೆ ಸೆಟ್ ಆಗಲಿಲ್ಲ. ಸೊ ನನಗಂತೂ ಇಷ್ಟ ಆಗಿದೆ, ಭಾಳ ಚೆನ್ನಾಗಿದೆ. ಹೌದು, ಕರೆಕ್ಟ್. ಎಷ್ಟು ಮತ್ತು ಅದು ಡಿಸೈನ್ ಚೆಂದಿದೆ, ಅದ್ರ ಚೂಪ್ ಹಿಂಗೆ ಚೆನ್ನಾಗಿದೆ. ಲೆದರ್ ಶೂ ಇದೆ, ಚೆನ್ನಾಗಿದೆ. ಅದೇ ನಿಮ್ಗೆ ಯಾವ ಥರ ಬೇಕಾಗಿತ್ತಲ್ಲ ಆ ಥರ ಸಿಕ್ಕಿದೆ. ಮತ್ತು ಅದು ಮಾಡ ಅದು ಮಾಡಿಸಿ. ಕರಿಷ್ಮಾ, ಕರಿಷ್ಮಾ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಆಂಟಿ ಹೆಂಗಿದ್ರಿ ಆಂಟಿ? ಚೆನ್ನಾಗಿದ್ದೀನಿ, ನೀನು ಹೇಗಿದೀಯಾ? ಚೆನ್ನಾಗಿದ್ದೀನಿ ಆಂಟಿ. ಮತ್ತೆ ಯಾವಾಗ ಬರ್ತಿ? 6:50 ಬರ್ತ ಆಂಟಿ. ಅದು ಹೌದಾ, ಆಯ್ತಾಯ್ತು. ಮತ್ತೆ ಮನೆಗೂ ಬಾ. ಹಾ ಸಮೃದ್ಧಿ ಅಂತೂ ಭಾಳ, ಸಮೃದ್ಧಿ ಅಂತೂ ಭಾಳ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಈ ಬಟ್ಟೆ ಒಳಗೆ. ಹಾ ಆಂಟಿ, ಸ್ಮಾರ್ಟ್ ಅದೇ ಅದೇ, ಸ್ಮಾರ್ಟ್ ಕಾಣುತ್ತೆ ಅದು. ಹೌದಮ್ಮ, ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಫಸ್ಟ್ ಟೈಮ್ ನೋಡಿದೆ. ಓಕೆ ಮಾ, ಓಕೆ, ಬಾಯ್ ಕರಿಷ್ಮಾ. ಬಾಯ್ ಬಾಯ್ ಆಂಟಿ. ನಮ್ಮ ಮನೆಯವ್ರದ್ದು ಕೊಡ್ತೀನಿ ಅವ್ರಿಗೆ. ಮಾತಾಡು, ಎಲ್ಲರಿಗೂ ಹೇಳು. ಏನಿಲ್ಲ ಫ್ರೆಂಡ್ಸಿಗೆ ಹೇಳಲ್ಲ. ಈಗ ಸ್ವಲ್ಪ ಜೋರಾಗಿ ಹೇಳಿ, ಗಾಡಿ ಬಂದಿತ್ತು ಅವಾಗ. ನನ್ ಮಾರ್ಚ್ ಫಾಸ್ಟ್ ಇವತ್ತಕ್ಕ ಚಲೋ ಮಾಡೋದು. ನನ್ನ ಪ್ರೀತಿಲೇ ಮಾತಾಡ ರೀ. ನೀವು ಎಷ್ಟು ಗಂಟೆಗೆ ಬರ್ತೀರಾ? ಬರ್ತೀನಿ ನೋಡು, ಮುಖ್ಯವಾಗಿ ಬರ್ತೀನಿ, ಮತ್ತೆ ಬರ್ಬೋದು ಹೋಗ್ತೀನಿ. ಅದು ಬರ್ಬೋದಲ್ಲ, ಬೇಗ ಟೈಮ್ ಇತ್ತಂದ್ರೆ ಬನ್ನಿ. ಅಲ್ಲ, ಏನು ಮಾಡ್ತೀರಾ ಅಷ್ಟು ಬೇಗ? ಟೈಮ್ ಇಲ್ಲ, ಮತ್ತೆ ಬರ್ಬೋದು, ಮತ್ತೆ ಹೋಗೋದು. headed by Commander Sana Party, who is marching towards the ascending way. Crossing is the ultimate act of selfless. A carriage headed by Commander Venus is passing by the collection district. The troop headed by Commander Shubod is passing by the central base. Resilience, zeal, valor. Word of command from Commander Shubod. Guard, protect, state. From hostel to hospital, providing security and safety. Our homeguard work day and night doing their honest work. We carelessly walk, breathe, and roam the campus all day due to their efforts. ಈಗ ಎಲ್ಲರೂ ಹೋದ್ರ. ಮತ್ತೆ ಸಮೃದ್ಧಿನೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಲು ನೋಡಿದ್ರ. ಭಾಳ ಅಂದ್ರೆ ಭಾಳ. ಇದಕ್ಕೆಲ್ಲ ನಾನು ರೆಡಿ ಆಗ್ಲಿಕ್ಕೆಲ್ಲ ಸಮೂನ ಕಾರಣ ನೋಡಿ. ಈ ಥರ ಅಮ್ಮ ರೆಡಿ ಆಗು, ಈ ಥರ ಎಲ್ಲ ಬಟ್ಟೆ ಹಾಕು, ನೀನು ಎಲ್ಲ ನಿಂದು ಒಂದು ಡ್ಯೂಟಿ ಇರಬೇಕು, ಬರೀ ಅಡುಗೆ ಮನೆಯಿಂದ ಇರಬಾರ್ದು ಅಂತ ಹೇಳಿ ನನಗೆ ಬದಲಾವಣೆ ನನ್ನ ಲೈಫ್ ಒಳಗೆ ಚೇಂಜ್ ಮಾಡಿದ್ದ ನನ್ನ ಮಗಳು ಮತ್ತು ನನ್ನ ತಂಗಿ.
ಸಣ್ಣ ತಂಗಿ ಶ್ರೀದೇವಿ ಅಂತ ಹೇಳಿ. ನನ್ನ ಜೀವನ ಒಳಗೆ ಇಬ್ಬರು ಜನ ಭಾಳ ಅಂದ್ರೆ ಭಾಳ ಸ್ಪೆಷಲ್ ಅದಾರ. ಅವಳು ನನ್ನ ಸಲುವಾಗಿ ಭಾಳ ಅಂದ್ರೆ ಭಾಳ ಎಲ್ಲ ನಾನು ಚೇಂಜ್ ಆಗಬೇಕು, ಎಲ್ಲರೂ ಈ ರೀತಿ ಮಾಡ್ಕೋಬೇಕು ಅಂತ ಭಾಳ ಅವಳು ನನ್ನ ಸಲುವಾಗಿ. ಅವಳು ನಮ್ಮ ತಂಗಿ ಶ್ರೀದೇವಿ ಬೆಂಗಳೂರು ಹೋಗಿರ್ತಾಳೆ. ಅವಳು ಭಾಳ ಅಂದ್ರೆ ಭಾಳ ತ್ರಾಸು ತೊಗೊಂಡಿದ್ದಾಳೆ. ಆಮೇಲೆ ಅದೇ ರೋಲನ್ನು ಸಮೃದ್ಧಿಗೆ ಅವಳು ಏನೇನು ನಮ್ಮ ತಂಗಿ ಮಾಡ್ತಿದ್ಲಲ್ಲ ಅದು ಸೇಮ್ ಸಮೃದ್ಧಿ ನನ್ನ ಜೀವನ ಒಳಗೆ. ಅವಳ ಈಗ ಮ್ಯಾರೇಜ್, ನಮ್ಮ ತಂಗಿದಿಗೆ ಮ್ಯಾರೇಜ್ ಆಗೈತಿ, ಶ್ರೀದೇವಿಗೆ ಮ್ಯಾರೇಜ್ ಆಗಿ ಗಂಡನ ಮನೆಗೆ ಹೋಗಿದ್ದಾಳೆ. ಸಮೃದ್ಧಿಗೆ ಎಲ್ಲ ಅವಳದು ಏನೇನು ಇದಾವಲ್ಲ ಸಮೃದ್ಧಿಗೆ ಬಿಟ್ಟು ಹೋಗಿದ್ದಾಳೆ. ಸಮೃದ್ಧಿ ಎಲ್ಲ ನನ್ನ ಜೊತೆ ಅವಳು ಯಾವ ರೀತಿ ಇರ್ತಾಳಲ್ಲ ಅದೇ ರೀತಿ ನನ್ನ ಕಾಳಜಿ ಮಾಡಿ ನನಗೆ ಅದೇ ರೀತಿ ಪ್ರೀತಿ ಮಾಡ್ತಾಳೆ ಸಮೂನು. ಆಮೇಲೆ ಶರಣ್ ಕುಮಾರ್ ಹಂಗೆ ಮತ್ತವಳು ನಮ್ಮ ತಂಗಿ ಅದಾಳ, ಅವಳ ಮಾಧವಿ ಅಂತ ಹೇಳಿ. ಅವಳಿಗೆ ಮಧು ಅಂತಾರೆ. ಅವಳು ಸಹಿತ ನನಗೆ ಸೇಮ್ ಶರಣ್ ಯಾವ ರೀತಿ ಮಾಡ್ತಾನಲ್ಲ ಅದೇ ರೀತಿ ಅವಳು ನನ್ನ ಕಾಳಜಿ ಮಾಡ್ತಿದ್ರು. ಆ ಥರ ನನಗೆ ಶರಣ್ ಸಮೃದ್ಧಿ ಇಬ್ಬರು ನನ್ನ ತಂಗಿ, ಇಬ್ಬರು ತಂಗಿ ಥರ ನನಗೆ ಇಬ್ಬರು ಮಕ್ಕಳು ಅದೇ ಸ್ವಭಾವದವ್ರು ನನ್ನ ಮಕ್ಕಳು ಹುಟ್ಟಿದ್ದಾರೆ. ಆ ಸ್ವಭಾವ ನನ್ನ ಮಕ್ಕಳಲ್ಲಿ ಬಂದದ. ಭಾಳ ನನ್ನ ಕಾಳಜಿ ನನ್ನ ಮಕ್ಕಳು ಮಾಡ್ತಾರೆ. ನಮ್ಮ ತಂಗಿಗಳದ ರೋಲನ್ನು ನನ್ನ ಮಕ್ಕಳು ನಿಭಾಯಿಸ್ತಾ ಇದ್ದಾರೆ. ನನಗೆ ಭಾಳ ಖುಷಿ ಆಗ್ತದೆ. ಈ ಟೈಮ್ದಾಗ ನೆನಪು ಬಂತು ನೋಡಿ. ಆ ನೆನಪುಗಳು ಯಾವಾಗಲೂ ಇಲ್ಲಿ ಹಿಂಗೆ ಅಂದ್ರೆ ಹಿಂಗೆ ಒಳಗಿರ್ತಾವೆ. ಹೇಳ್ಕೊಳ್ಳುವಾಗ ಏನೋ ಒಂದು ಟೈಮ್ ಬಂದಾಗ ಹೇಳ್ಕೊಬೇಕನ್ನಿಸ್ತು. ಇವತ್ತು ಹೇಳೇ ಬಿಟ್ಟೆ ನಿಮಗೆ. ನಿಮ್ಮ ಜೀವನ ಒಳಗೆ ನಿಮಗೆ ಯಾರು ಇಂಪಾರ್ಟೆಂಟ್ ಅದಾರ, ನಿಮ್ಮ ಒಳಗೆ ಎಷ್ಟೋ ಜನ ಒಬ್ಬೊಬ್ರು ಸ್ಪೆಷಲ್ ಇರ್ತಾರೆ. ನಿಮ್ಮಲ್ಲಿ ಯಾರು ಸ್ಪೆಷಲ್ ಅದಾರ ನನಗೆ ಕಮೆಂಟ್ ಮಾಡಿರಿ. ನಾನು ನನ್ನ ಜೀವನ ಒಳಗೆ ಸ್ಪೆಷಲ್ ಇದ್ದವ್ರಿಗೆ ಹೇಳಿದ್ದೀನಿ. ನಿಮ್ಮ ಜೀವನ ಒಳಗೆ ನಿಮ್ಮ ಮನೆ ಒಳಗೆ ಯಾರಾದರೂ ನಿಮ್ಮ ಸಲುವಾಗಿ ಒಬ್ಬರು ಸ್ಪೆಷಲ್ ಇರ್ತಾರಲ್ಲ, ಯಾರು ಸ್ಪೆಷಲ್ ಅದಾರ ಅಂತ ನಂಗೆ ಕಮೆಂಟ್ ಮಾಡಬೇಕಾ ನೀವು? ಆಮೇಲೆ ನನಗೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯ ಎಲ್ಲರೂ ನನಗೆ ಕಮೆಂಟ್ ಮಾಡಿ ಹೇಳ್ತೀರಿ ನೀವೆಲ್ಲರೂ. ಎಲ್ಲ ಅಮ್ಮಂದಿರೇ, ಎಲ್ಲರೂ ನನ್ನ ಅಣ್ಣ ತಮ್ಮಂದಿರೇ, ಎಲ್ಲ ನನ್ನ ಅಕ್ಕ ತಂಗಿಗಳ ಎಲ್ಲರೂ ನಂಗೆ ಮಾಡ್ತೀರಿ. ನಾನು ನಿಮ್ಮದು ಕಮೆಂಟ್ ದಾರಿ ಕಾಯ್ತಾ ಇರ್ತೀನಿ. ನನ್ನ ಯೂಟ್ಯೂಬ್ ಸಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನೆಲ್ದಿಂದ ನಿಮಗೆ ನಾನು ಸ್ವಾತಂತ್ರ್ಯ ಹಬ್ಬದ ಹಾರ್ದಿಕ ಶುಭಾಶಯ ನಾನು ನಿಮ್ಗೆ ಕಳಿಸ್ತಾ ಇದ್ದೀನಿ. ನೀವು ನಿಮ್ಮ ಒಂದು ಕಮೆಂಟ್ದಿಂದ ನನಗೆ ಶುಭಾಶಯ ನೀವು ಕಳಿಸ್ತೀರಿ. ಈ ಮನೆ ಮಗಳಿಗೆ ನಾನು ದಾರಿ ಕಾಯ್ತಾ ಇರ್ತೀನಿ, ಕಳಿಸಿ ನನಗೆ. ಈಗ ಅಪ್ಪು ಮ್ಯಾಲೆ ಮಲ್ಕೊಂಡಿದ್ದಾನ, ಅವನಿಗೆ ಎಬ್ಸ್ಕೊಂಬರ್ಬೇಕು. ಅಪ್ಪುಗೆ ಅವನ್ನ ಎಷ್ಟು ಗಂಟೆಗೆ ಇದೆ ಕೇಳೋಣ. ನೋಡಿ ಟೈಮ್ 6:30 ಆಗದ. ಆಮೇಲೆ ಸಮೂಹ ಸಲುವಾಗಿ ನಮ್ಮ ಮನೆಯವ್ರು ಬೇಗ ಹೋಗಿದ್ದಾರೆ. ನಮ್ಮ ಮನೆಯವ್ರು 7:30 ಈಗದು ಹೋದ್ರೆ ನಡೀತಿತ್ತು. ಆದರೂ ಅವ್ರು ಸಮೂಹ ಸಲುವಾಗಿ ಅಲ್ಲಿ ಸಮೂಹ ಬಿಟ್ಟು ಅವ್ರು ಹೋಗೋಣ ಅಂತ ಹೋಗಿದ್ದಾರೆ. ಕರ್ತವ್ಯಗಳು ನಿಭಾಯಿಸ್ತಾ ಇದ್ದಾರೆ ಭಾಳ ಇಷ್ಟಪಟ್ಟು. ಈ ಟೈಮ್ 6:30 ಆಗೈತಿ. ರೆಡಿ ಅಪ್ಪ ಅಮ್ಮ ಸಮೂಹ ಹೋದ್ರೆ ಹಾಂ ಸಮೂಹ ಅಪ್ಪ ಅಲ್ಲಿ ಬಿಟ್ಟು ಆಮೇಲೆ ಆಫೀಸ್ ಕೆಲಸ ಅಂದರೆ ಆಫೀಸ್ ಒಳಗೂ ಫ್ಲ್ಯಾಗ್ ಹೋಸ್ಟಿಂಗ್ ಮಾಡಿ ಬರ್ತಾರಂತ. ಅಪ್ಪನೂ ಎದ್ದಿದ್ದಾನೀಗ. ಅವನು 7:30 ಅಂದರೆ ಇಲ್ಲಿಂದ ಅವನು ಬಿಡಬೇಕು. ಆಮೇಲೆ ನನಗೆ ಕೇಳ್ತಾ ಇದ್ದಾನೆ, ನೀನು ರೆಡಿ ಆಗಿದ್ದೀನಿ ನಮ್ಮ ಅಂತ ಹೇಳಿ. ನೋಡಿ ಸ್ವಾತಂತ್ರ್ಯ ಹಬ್ಬದ ಸಲುವಾಗಿ ಎಲ್ಲರೂ ರೆಡಿ ಆಗಬೇಕು ನೋಡಿ. ರೆಡಿ ಆದ್ವಿ ಅಂದ್ರೇ ಎಲ್ಲ ಚೆನ್ನಾಗಿ ಎಲ್ಲ ಇದಾಗ್ತದೆ. ಮತ್ತು ಇದು ಬಳಿನೂ ನಂಗೆ ಮಕ್ಕಳ ತರಿಸ್ಕೊಟ್ಟಿದ್ದಾರೆ. ಮತ್ತು ಇದು ಎಲ್ಲ ರೆಡಿ ಮಾಡಿ ಇದು ಬೇಕಾಗಿತ್ತು ಅವಾಗ. ಆಮೇಲೆ ಇದು ಮ್ಯಾಚಿಂಗ್ ಮಾಡೋಕ್ಕಂತೇಳಿ ಮ್ಯಾಚಿಂಗ್ನೆಲ್ಲ ರೆಡಿ ಮಾಡಿ, ಆಮೇಲೆ ಇದೆಲ್ಲ ದುಪ್ಪಟ್ಟ, ಫ್ಲ್ಯಾಗ್ ದುಪ್ಪಟ್ಟ ಎಲ್ಲ ನಂಗೆ ಬೇಕಾಗಿತ್ತು. ಏನೇನೇನೇನು ಬೇಕಾಗಿದ್ದೆ ಎಲ್ಲ ಮಕ್ಕಳು ತಂದು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ನಾನು ಹೊರಗಡೆ ಹೋಗಲಿಲ್ಲ, ಆದರೂ ಸಹಿತ ನಮ್ಮ ಮಕ್ಕಳಿಗೆ ನನಗೇನು ಬೇಕಲ್ಲ ಅವ್ರು ಅರ್ಥ ಮಾಡ್ಕೊಂಡು ನಂಗೆ ತಂದು ಕೊಡ್ತಾರಲ್ಲ. ಇಷ್ಟು ದಿನ ನಮ್ಮ ಮನೆಯವ್ರು ತಂದು ಕೊಡ್ತಿದ್ರು ಪ್ರತಿಯೊಂದು. ಈಗ ನನ್ನ ಮಕ್ಕಳು ಇಬ್ಬರು ತಂದು ಕೊಡ್ತಾ ಇದ್ದಾರೆ. ಎಲ್ಲ ಏನು ಬೇಕೆಲ್ಲ ನನಗೆ ಯಾವ ಟೈಮ್ದಾಗ ಯಾವ ಥರ ಡ್ರೆಸ್ ಬೇಕು, ಏನು ಬೇಕು, ನಾನು ಯಾವ ಥರ ರೆಡಿ ಆಗಬೇಕು ಎಲ್ಲ ನನ್ನ ಮಕ್ಕಳಿಗೆ ಎಲ್ಲ ಗೊತ್ತಾಗ್ಬಿಟ್ಟಿದೆ ಈಗ. ಆ ರೀತಿ ನನಗೆ ಪ್ರತಿಯೊಂದು ಏನು ಬೇಕೆಲ್ಲ ನನಗೆ ಆರ್ಡರು ಮಾಡಿ ಕೊಡ್ತಾರೆ. ಸಾಮಾನು ಎಲ್ಲ ಆರ್ಡರು ಮಾಡಿ ತರಿಸ್ತಾರೆ. ಮತ್ತು ನನಗೆ ಮಾರ್ಕೆಟ್ದಿಂದನೂ ತೊಗೊಂಡು ತಂದು ಕೊಡ್ತಾರೆ. ನನ್ನ ಖುಷಿ ಇದ್ರೊಳಗಿದೆ. ಸುಜಾದನು ಬಂದಾಳ. ಈಗ ಏನಂತ ನೋಡೋಣ. ಅಂತೀರಿ ಏನ್ರಿ ನೀವು ರೆಡಿ ಆಗಿದಿರಲ್ಲ ಅಂತ ಅಂತಾಳ್ಬಿಡಿ. ಬಂದ ತಕ್ಷಣ ಈಗ ನೋಡ್ತಾಳೆ ಮೊದಲ, ಆಮೇಲೆ ಅಂತಾಳೆ. ನೋಡೋಣ ಅವಳು ಯಾವ ರೀತಿ ರೆಡಿಯಾಗಿ ಬಂದಾಳ, ಏನು ಅಂತಾಳು ನೋಡೋಣ. ಸ್ವಾತಂತ್ರ್ಯ ದಿನದ ಹಬ್ಬದ ಶುಭಾಶಯ, ಹಾರ್ದಿಕ ಶುಭಾಶಯ ಅಂತ ಹೇಳ್ತಾಳೋ, ಏನು ನಾಚ್ಕೋತ ಇಲ್ಲಿ ನಿಲ್ತಾಳೋ ನಕ್ಕೋತ, ಏನೇನು ರೆಡಿಯಾಗಿ ಬಂದಾಳ ನೋಡಿ ಅವಳು. ಏನಿದೆ ಇವತ್ತು? ಹೌದು 15 ಆಗಸ್ಟ್. ಮತ್ತೆಲ್ಲರಿಗೂ ಭಾಳ ಚಂದ ಇವತ್ತ. ಹೌದು, ನೀನು ಭಾಳ ಚಂದ ಕಾಣಿಸತಿ.
ಇವತ್ತೇನೈತಿ 15 ಆಗಸ್ಟ್ ಐತಿ. ಅದೇ ಎಲ್ಲಾರು ಅಕ್ಷತಾ ಅರ್ಚು ಎಲ್ಲ ರೆಡಿ ಆಗಿದ್ದಾರೆ. ಹೋದ್ರ ರೆಡಿಯಾಗಿ? ಹೌದಾ, ಸ್ಕೂಲಿಗೆ ರೆಡಿ ಮಾಡಿ ಕಳ್ಸಿಕೊಟ್ಟು ನೀನ್ ಬಂದೆ. ನೀನು ನೀಟಾಗಿ ಚಂದ ರೆಡಿಯಾಗಿ ಬಂದಿಯಲ್ಲ, ಭಾಳ ಚಲೋ ಕಾಣಿಸತೈತಿ ನಿಂಗೂ ಸಾಡಿ. ಆಯ್ತು, ಓಕೆ. ಅವ್ರು ಹೋದ್ರಲ್ಲ ಆಫೀಸ್ಗೆ, ಅವ್ರು ಹೋಗಿದಾರ. ಆಮೇಲೆ ಸಮೃದ್ಧಿನೂ ಕರ್ಕೊಂಡು ಹೋಗ್ಯಾರ. ಮತ್ತೆ ಶರಣ ರೆಡಿ ಆಗ್ತಾನ. ಮತ್ತೆ ಅಜ್ಜಿಗಿನ್ನೂ ಗೊತ್ತಿಲ್ಲ, ಅಜ್ಜಿಗೂ ಹೇಳೋಣ. ಅಲ್ಲ ಅದ್ವಾ ವಿಡಿಯೋನ ಸ್ಟಾರ್ಟ್ ಮಾಡಿದ ನೋಡಿ. ಆಂಟಿ ಭಾಳ ಚಂದ ಕಾಣಿಸದೇರಿ, ನಿಮ್ದು ವಿಡಿಯೋ ಮಾಡ್ತೇನೆ ಕಪ್ರಿ ಅಂತ ಹೇಳಿ ನನ್ನ ಮೊಬೈಲ್ ಗ್ಯಾರಂಟಿ ತಕೊಂಡು ತಾನು ವಿಡಿಯೋ ಮಾಡ್ತಾ ಇದ್ದಾಳೆ. ನಮ್ಮಿಬ್ರದ್ದು ಬಂಧನ ಹೆಂಗೈತ್ ನೋಡಿ. ನಾವು ನಮ್ದು ಗಟ್ಟಿ ಬಂಧನ ಹೆಂಗೆ ಇರ್ಲಿ. ಆಮೇಲೆ ನಿಮಗೆಲ್ಲರಿಗೂ ಅವಳ ಕಡೆಯಿಂದ, ಸುಜಾತ ಕಡೆಯಿಂದ ನಾನು ನಿಮ್ಗೆಲ್ಲರಿಗೂ ಹೇಳ್ತಾ ಇದ್ದೀನಿ, ಸ್ವಾತಂತ್ರ್ಯ ಹಬ್ಬದ ಹಾರ್ದಿಕ ಎಲ್ಲರಿಗೂ ಶುಭಾಶಯಗಳು. ಸುಜಾತ ಬಂದಳು, ನಮ್ ಚಹಾ ಬಾಯ್ಲ್ ಆಗ್ತಾ ಇದೆ. ಸುಜಾತ ಬರೋ ತನಕ ಬೆಳಿಗ್ಗೆ ಎದ್ದಾಗಿಂದ ನಾನು ಚಾನು ಕುಡ್ದಿಲ್ಲ. ಮತ್ತು ಅವಳು ಬಂದ್ಮೇಲೆ ಇಬ್ರು ಕುಡಿಯೋಣ ಅಂತ ಹೇಳಿ ನೋಡಿ ಹೆಂಗಿರ್ತದ ಅಟ್ಯಾಚ್ಮೆಂಟ್. ಅಂದ್ರೆ ಅವಳ ಸಲುವಾಗಿ ನನಗೂ ಕುಡಿಯಕ್ಕೆ ಸಿಗ್ತೈತಿ. ಅಪ್ಪು ರೆಡಿ? ಮಸ್ತ್ ಕಾಣಿಸತೈತ್ಲ ಶರ್ಟ್. ಮತ್ತೆ ಇದು ಶ್ರೀದೇವಂಶ ಕೊಟ್ಟಿದ್ದಲ್ಲ, ಮಸ್ತ್ ಕಾಣಿಸತೈತಿ ಕಲರ್. ಮತ್ತೆ ಇದು ಪ್ಯಾಂಟ್. ಸಮೂನು ಸೇಮ್ ಹಿಂಗೆ ರೆಡಿಯಾಗಿ ಹೋಗ್ಯಾಳು. ಮತ್ತೆ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹೇಳಲ್ಲ. ಇವತ್ತು ಮಗನ ಜೊತೆ ರೆಡಿಯಾಗಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳಿ ಅವ್ನಿಗೆ ಹೇಳ್ತಾ ಇದ್ದೀನಿ. ನಾನು ಬೆಳಿಗ್ಗೆ ಎದ್ದ ಅವನ ಕಡೆ ಹೋಗಿದ್ದೆ. ಅಮ್ಮ ನೀನು ರೆಡಿಯಾಗಿ ಏನಂತ ಕೇಳಿದ. ಯಾಕಂದ್ರೆ ಅವ್ನ ಖುಷಿ ಏನದ, ನಾನ್ ನಕ್ಕೋತ್ ಮಾಡ್ಕೋತ ಹಿಂಗೆ ರೆಡಿ ಆಗಿದ್ದೆ ಅಂದ್ರೆ ಅವ್ನು ಖುಷಿ ಪಡ್ತಾನ. ಬಹಳ ಸಣ್ಣವನಿದ್ದಾಗಿಂದನೂ ನನ್ನ ಜೊತೆ ನಾನು ಯಾವ ರೀತಿ ರೆಡಿ ಆಗಿದ್ದೀನಿ, ಯಾವ ರೀತಿ ಬಟ್ಟೆ ಹಾಕೊಂಡಿದ್ದೀನಿ, ನಾನು ಯಾವ ರೀತಿ ಅದೇ ಅಂತ ನನಗೆ ಪ್ರತಿಯೊಂದು ನೋಡಿದವಂದ್ರೆ ನನ್ನ ಮಗ ಅಷ್ಟು ಖುಷಿಲೇ ನನಗೆ ನೋಡ್ತಿದ್ದ ಅವ. ನಮ್ಮಮ್ಮ ಹೆಂಗ್ ರೆಡಿ ಆಗ್ಯಾಳ, ಯಾವ್ದಕ್ಕೆ ಮ್ಯಾಗಿಂದ ಹಾಕೊಂಡಾಳ, ಇದು ಯಾವ್ದು ಹಾಕೊಂಡಾಳ, ಬಳಿ ಯಾವ್ದು ಹಾಕೊಂಡಾಳ ಅಂತ ಪ್ರತಿಯೊಂದು ನನ್ನ ಬಾಜುಕ್ ಬಂದ ನನ್ ನೋಡ್ತಿದ್ದ. ನನಗೆ ಅವನ ಸ್ಫೂರ್ತಿ. ಇಷ್ಟೆಲ್ಲ ನನ್ನ ಮಾಡ್ಕೊಳಕ, ಇಷ್ಟೆಲ್ಲ ರೆಡಿ ಆಗಕ ಅವ್ನ ನನ್ ಸ್ಫೂರ್ತಿ ಅದಾನ. ನೋಡಿ ಎಷ್ಟು ಕಿರಿಕಿರಿ ಮಾಡ್ತಾ ಇದ್ದೀನಿ ಪಾಪ ಅವಂಗ. ನನ್ ಟೈಮ್ ಆಗೈತೆ ಅಮ್ಮ, ಬಿಡು. सावधान का विश्राम. As it is, status quo. Relax. हाँ सर. ಆಂಟಿ ಓ ಒಂದ್ ಶಾರ್ಟ್ ಮಾಡಿ ನೋಡಿರಿ, ಚಂದ ಕಾಣತಿದ್ರಿ ಇವತ್ತು. ಹೌದು, ಶಾರ್ಟ್ ನೀ ಮಾಡ್ತೀನಂದ. ಹಾ ಮಾಡ್ತೀನ್ರಿ, ಚಂದ ಕಾಣತಿದ್ದೆ ಇವತ್ತು. ಚಂದ ಕಾಣ್ಸತೈತಮ್ಮ. ಆಯ್ತು, ನೀನ್ ಖುಷಿನ ನನ್ ಖುಷಿ ಐತಿ. ಯಾಕಂದ್ರೆ ಮಾಡಿ ನಡ್ರಿ ಅಪ್ಪ, ನೀನ್ ಖುಷಿ ಸಲುವಾಗಿ ಮಾಡೋದ್ ನಡಿ. ಹಾ ರೀ. ಇಲ್ಲಿ ನೋಡಿ ನಾವ್ ಏನ್ ಮಾಡ್ತಾ ಇದೀವಿ. ಸುಜಾತ ಮೊಬೈಲ್, ನನ್ ಮೊಬೈಲ್ ಎಲ್ಲಾದ್ರೂ ಸ್ಟಾರ್ಟ್ ಆಗೈತಿ. ಎಲ್ಲ ಕೇಳಿಸ್ಕೊಳ್ಳಿ. ಅಜ್ಜಿಗೆ ಸಾಡಿ ತೆಗ್ದಿಡೋಣ ಅಂತ ಹೇಳಿ ತೆಗ್ದಿಟ್ಟಿದ್ದೀನಿ. ನಾವು ಎಲ್ಲ ರೆಡಿ ಆಗಿರ್ತೀವಿ, ಅವರು ರೆಡಿ ಆದ್ರೆ ಎಷ್ಟು ಖುಷಿ ಆಗ್ತದೆ ನಮಗೆ, ನಮ್ಮ ಜೊತೆ. ಅದಕ್ಕೆ ರೆಡಿ ಆಗ್ರಿ ಅಂತ ಹೇಳಿ ಸಾಡಿ ಅವರು ತೊಗೊಂಡೋಗಿದ್ದಾರೆ ಒಂದು ಬ್ಯಾರೆ ಉಟ್ಕೊಳಕ್ಕೆ. ಅದಕ್ಕೆ ಇದು ಕೊಡ್ತೀನಿ. ಅದು ಯಾವ ರೀತಿ ಮಾಡ್ತಾರೆ ಅಲ್ಲಿ ಸಾಡಿ ಹಾಕೊಂಡ್ಮೇಲೆ, ಸಾಡಿ ಕೊಟ್ಮೇಲೆ ಯಾವ ರೀತಿ ಮಾಡ್ತಾರೆ, ಏನೇನು ಮಾಡ್ತಾರೆ ವಿಡಿಯೋ ಮಾಡೋಕ್ಕಾಗಲ್ಲ. ಆಮೇಲೆ ನಿಮಗೆ ತೋರಿಸ್ತೀನಿ, ಹೇಳ್ತೀನಿ ಅವ್ರಿಗೆ. ರೆಡಿ ಆದಮೇಲೆ ಅವ್ರಿಗೆ ಇವತ್ತು ಅಂದರೆ ಇಂಡಿಪೆಂಡೆನ್ಸ್ ಡೇ ಐತೆ ಅಂತ ಇವತ್ತು ಅವ್ರಿಗೆ ಗೊತ್ತಿಲ್ಲ. ಈಗ ಹೇಳಿದ ಮೇಲೆ ಗೊತ್ತಾಗೋದು. ಮತ್ತು ಇವರೆಲ್ಲ ಹೋಗಿದ್ದ, ಶರಣ್ ಸಮೃದ್ಧಿ ಕಾಲೇಜ್ಗೆ ಹೋಗಿದ್ದ, ಏನೋ ಗೊತ್ತಿಲ್ಲ. ಮತ್ತು ಎದ್ಮೇಲೆ ಇಲ್ಲಾದ್ರೆ ರಾತ್ರಿನೇ ಹೇಳ್ಬಿಟ್ವಿ ಅಂದ್ರೆ ಏನು ಮಾಡ್ತಾರೆ, ಬೆಳಿಗ್ಗೆ ಎದ್ದು ಕೂಡಲೇ ಬೇಗ ಎದ್ಬಿಡ್ತಾರೆ. ಬೇಗ ಎದ್ದು ಎಷ್ಟು ಬೇಗ ಎದ್ದಾರ ಹುಡುಗರ ಮತ್ತು ಇವರು ಅಂತ ಹೇಳಿ ನಮ್ಮ ಜೊತೆ ಇವರೆಲ್ಲ ಹೋಗೋ ತನಕ ಇವ್ರ ಜೊತೆನೇ ಇರ್ತಾರೆ. ಅದಕ್ಕೆ ಮತ್ತು ಪಾಪ ನಿದ್ದೆ ಆಗಲಿ ಆರಾಮ ಅಂತ ಹೇಳಿ ಅವರಿಗೆ ಎಬ್ಸೋದಿಲ್ಲ, ನಾವು ಹೇಳಿರೋದಿಲ್ಲ. ಈಗ ಬೆಳಿಗ್ಗೆ ಏನು ಮಾಡ್ತೀವಿ, ಎದ್ದಾದ್ಮೇಲೆ ಆಮೇಲೆ ಸ್ವಲ್ಪ ಹೊತ್ತು ಆಮೇಲೆ ಅವರಿಗೆ ರೆಡಿ ಆಗುವಾಗ ಹೇಳ್ಬಿಡ್ತೀವಿ, ಅತ್ತೆ ಹಿಂಗೈತಿ ರೆಡಿ ಆಗ್ರಿ ಅಂತಲೇ. ಖುಷಿಯಾಗಿ ರೆಡಿ ಆಗ್ತಾರೆ ಅವ್ರು ನಮ್ಮ ಸಲುವಾಗಿ. ಮತ್ತು ಯಾವ ರೀತಿ ನಿಮ್ಮ ಮನೆ ಒಳಗೂ ಅಜ್ಜಿಗಳು ಅದಾರ. ನಮ್ಮ ಯಾರು ಚಾನೆಲ್ ಇಲ್ಲ ನೋಡ್ತೀರಲ್ಲ, ನನ್ನ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನೆಲ್ ಒಳಗೆ ಯಾವ ನೀವು ನೋಡುವಂಥ
ಅಂದ್ರೆ ನೀವೆಲ್ಲ ಸಬ್ಸ್ಕ್ರೈಬರ್ ಅದೆಲ್ಲ ಅದ್ರೊಳಗೆ ನಿಮ್ಮ ಮನೆ ಒಳಗೂ ಅಜ್ಜಿಗಳು ಅದಾರ, ಯಾವ್ಯಾವ ರೀತಿ ಮಾಡ್ತಾರಲ್ಲ ಅಜ್ಜಿಗಳು ನನಗೆ ಕಮೆಂಟ್ ಮಾಡ್ತೀರಿ. ನೀವು ಯಾವ ರೀತಿ ನನಗೆ ನಿಮ್ಮ ಕಮೆಂಟದಿಂದ ನನಗೆ ಮತ್ತೆ ಅಂದರೆ ಯಾವ ರೀತಿ ಹೆಂಗೆ ಅವ್ರ ಜೊತೆ ಇರೋದು ಮತ್ತು ನನಗೆ ಗೊತ್ತಾಗ್ತದೆ. ಮತ್ತು ನಾ ಏನೇನು ಮಿಸ್ಟೇಕ್ ಮಾಡ್ತಾ ಇದ್ದೀನಲ್ಲ ಅದು ನನಗೆ ಹೇಳ್ರಿ ನೀವು, ಮತ್ತು ನಾನು ಸುಧಾರಣೆ ಮಾಡ್ಕೋತೀನಿ. ಮತ್ತು ನಿಮ್ಮ ಒಳಗೆ ಮನೆ ಒಳಗೂ ಅಜ್ಜಿಗಳು ಇರ್ತಾರಂತ ನಂಗೆ ಗೊತ್ತದ. ಖರೆ ಯಾರ್ಯಾರು ಯಾರ ಮನೆ ಒಳಗೆ ಅಜ್ಜಿಗಳು ಅದಾರಂತ ಗೊತ್ತಿಲ್ಲ. ಅದಕ್ಕೆ ನೀವು ನನಗೆ ಕಮೆಂಟ್ ಮಾಡಿರಿ. ನೀವೆಲ್ಲ ರೆಡಿ ಆಗಿದ್ದೀರಾ? ನೀವು ಯಾವ್ಯಾವ ಥರ ರೆಡಿ ಆಗಿರ್ತೀರಾ ಅದಾದರೂ ನಂಗೆ ಕಮೆಂಟ್ ಮಾಡಿ ಹೇಳ್ರಲ್ಲ. ಯಾವ ಥರ ಬಟ್ಟೆ ಹಾಕೊಂಡಿರ್ತೀರಾ? ನಿಮ್ಮ ಕಡೆ ಎಲ್ಲ ಇರೋದು ಬಟ್ಟೆ ಒಳಗಿನ ಸ್ವಲ್ಪ ಆದರೂ ರೆಡಿಯಾಗಿ ಎಲ್ಲ ಇದು ಮಾಡ್ಕೊಳ್ರಿ. ನಿಮ್ಮ ಮಕ್ಕಳು ನಿಮ್ಮ ಮನೆಯವ್ರು ಎಷ್ಟು ಖುಷಿ ಪಡ್ತಾರೆ ಗೊತ್ತಾ ನೀವು ರೆಡಿ ಆದಮೇಲೆ. ಈಗ ಟೈಮ್ ಎಷ್ಟು? 9 ಗಂಟೆ, ಕರೆಕ್ಟ್ 9 ಗಂಟೆ ಆಯ್ತು ನೋಡಿ. ಆಯ್ತು, ತಿಂಡಿ ಕೊಡೋದದ. ಆಮೇಲೆ ರೆಡಿ ಆದ್ಮೇಲೆ ಮತ್ತೆ ಅತ್ತೆದು ಭೇಟಿ ಮಾಡಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ಏನು ಮಾಡತ್ತಾಳೆ. ನಾ ಅಲ್ಲೆಲ್ಲ ಅತ್ತೆಗದು ಸಾಡಿ ಅದು ತೆಗೆದಿಡೋ ತನಕ ಅಂತಂದ್ರೆ ಎಲ್ಲ ಚಪಾತಿ ಇದೆ, ಎಲ್ಲ ಉಂಡಿ ಚಪಾತಿ ಹಿಟ್ಟು ನಾದಿ ಚಪಾತಿದೆಲ್ಲ ಮಡಚಿ ರೆಡಿ ಮಾಡಿ ಎಲ್ಲ ಮಾಡ್ಕೊಂಡು ಚಪಾತಿ ಎಲ್ಲರಿಗೂ ಚಪಾತಿ ಚಾ, ಅಜ್ಜಿಗೆ ಇವತ್ತು ಚಪಾತಿ ಚಾ ಕೊಡೋದದ. ಅದಕ್ಕೆ ಎಲ್ಲ ಮಾಡ್ತಾ ಇದ್ದೇವೆ ನೋಡಿ, ರೆಡಿ ಮಾಡಿ ಇಡತ್ತಾಳೆ. ಒಂದೊಂದ್ಸಲ ಪ್ರಸಂಗ ಬಂತಂದ್ರೆ ನಾನು ನಮ್ಮ ಮನೆಯವ್ರು ಎಲ್ಲಾದರೂ ಹೋಗೋದಾಯ್ತಂದ್ರೂ ಅವಳ ಅಜ್ಜಿಗೆ ಒಂದು ಚಪಾತಿ ಚಾ ಮಾಡಿಕೊಡ್ತಾಳಂತ ನನಗೆ ನಂಬಿಕೆ ಐತಿ. ಅಷ್ಟು ನಾ ಅವಳಿಗೆ ರೆಡಿ ಮಾಡೇನಿ. ನನಗದು ಖುಷಿ ಅದ. ಯಾಕಂದ್ರೆ ಅವರು ತಿಂಡಿ ಮಾಡಿಕೊಡುವಷ್ಟು ಅವಳು ತಯಾರದ ಮಾಡ್ಕೊಡ್ತಾಳೆ. ಒಂದು ಚಪಾತಿ ಚಾ ಬೆಳಿಗ್ಗೆ ಅವ್ರಿಗೆ ಕೊಟ್ಟರು ಅಂದ್ರೂ ಮಧ್ಯಾಹ್ನ ನಾ ಬರೋ ಮಠ ಅಂತಂದ್ರೆ ಹಿಂಗೋ ಇದು ಮಾಡ್ಕೋತಾರ ಅವ್ರ. ಆಮೇಲೆ ಅವಳು ಎಲ್ಲ ಇದು ಮಾಡ್ಕೋತಾಳೆ. ಸುಜಾತನು ನನಗೆ ಇವತ್ತು ಅನಿಸಿತ್ತು ನಾನು ನಮ್ಮ ಮನೆಯವ್ರ ಜೊತೆ ಹೋಗಬೇಕಾಗಿತ್ತು ಇವತ್ತು. ಯಾಕಂದ್ರೆ ಈ ಅವಕಾಶ ನನಗೆ ಬರೀ ಬರೋದಿಲ್ಲ. ಯಾಕೆ ನಾ ಸುಜಾತಾಗ ಎಲ್ಲ ಹೇಳಬಾರ್ದು. ಮತ್ತು ಸುಜಾತ ನೀ ಅಜ್ಜಿಗೆ ಒಂದು ಸ್ವಲ್ಪ ಚಪಾತಿ ಅಷ್ಟು ರೆಡಿ ಮಾಡಿ ಚಾ ಕೊಡು ಮತ್ತು ಹೋಗಿದಾರ ಅಂತ ಹೇಳಿ ನೀ ಯಾಕೆ ಅನ್ಬಾರ್ದು ಅಂತ ಹೇಳಿ ನಾ ಸುಜಾತಾಗ ಇವತ್ತು ನಾ ವಿಚಾರ ಮಾಡಿದ್ದೆ. ನೋಡೋಣ ಆ ರೀತಿ ಪ್ರಸಂಗ ಬಂತು ಏನಾದರೂ ಬಂತಂದ್ರೆ ನಾ ಸುಜಾತಾಗೂ ಇರು ಮತ್ತೆಲ್ಲ ಇದು ಮಾಡ್ಕೊ ಅಂತ ಹೇಳೋಣ ಅಂತ ಇದ್ದೀನಿ. ನೋಡೋಣ ಏನೇನಾಗ್ತದೆ. हे आणि कोण बोलू जायच नाही घरातच हां हां आहे. आता नेसू नाही राहू दे, नेसून घेवा. उद्या घाला आजच घालायचं आहे. ನಾನು ಕೊಟ್ಟು बरोबर आहे घालायला पाहिजे हा देतो ಬಂದ್ ಮಾಡಿ. ನನ್ನ ಕಡೆನು ನಂದು ವಿಡಿಯೋ ಮಾಡಕ ನೀ ಇಲ್ಲಿ ಬಂದಿದ್ಯಲ್ಲ ತಗೊಂಡ ಬೆಣ್ಣತಿ ವಿಡಿಯೋ ತಗೊಂಡ ಹಿಂಗ್ ಬರ್ತೀನ. ಚಾ ಮಾಡೋಣ ಅಂತ ಬಂದೆ ನಾನು. ದೀಪ ಹಚ್ಬೇಕು, ನಂಗೆ ಮೊದಲು ದೀಪ ಹಚ್ಚಿ ಬರ್ತೇನೆ. ಚಾ ಪ್ಯಾಲೆ ಸರ್ नको ಚಾ वा साडी छान आहे की, साडी छान आहे, हां साडी छान आहे. हां ಚಪಾತಿ ಮಾಡ್ತೀನಿ. ಆಂಟಿ ಚಪಾತಿ ಮಾಡತ್ತೀನಿ. ಹೌದು, ಮಾ ಚಪಾತಿ ಮಾಡ್ತಾ ಇದ್ದೀನಿ. ರೆಡಿಯಾಗಿ ಚಪಾತಿ ಮಾಡತ್ತೀರಿ. ಚಪಾತಿ ಮಾಡ್ತಾ ಇದ್ದೀನಿ. ಬಳಿ ತೆಗಿದ್ರಿ ನೋಡ್ರಿ ಚಪಾತಿ ಮಾಡೋದಿಲ್ಲ ಅತ್ತೆ ಸಲುವಾಗಿ ಚಪಾತಿ ಮಾಡ್ಕೊಡತ್ತೀನಿ. ಮತ್ತೆ ನನ್ ಬಂಗಾರ ನನ್ ಚಿನ್ನು ಸಲುವಾಗಿ ಹಾ ಅಂಕಲ್ ಅವ್ರಿಗೆ ಮಾಡಿರ್ತೀನಿ. ನಾವು ತಿಂಡಿ ಮಾಡೋನು. ಈರುಳ್ಳಿ ಪಲ್ಯ ರೆಡಿ ಮಾಡತ್ತಿಲ್ಲ ನೀ? ಈರುಳ್ಳಿ ಪಲ್ಯ ನಮ್ಮ ಮನ್ಯಾಗ ಇವತ್ತು ಈರುಳ್ಳಿ ಪಲ್ಯ ಮತ್ತೆ ಚಪಾತಿ ತಿಂಡಿ. ಅವ್ರೆಲ್ಲ ತಿಂಡಿ ಮಾಡಿ ಬರ್ತಾರ ಈಗ. ಅವ್ರಿಗೆಲ್ಲ ತಿಂಡಿ ಇರ್ತೈತೆ ಅಲ್ಲಿ ಅಪ್ಪುಗ ಸಮೂಗ ಆಮೇಲೆ ಇವ್ರಿಗೆ ಎಲ್ಲಾರು ಇರ್ತೈತಿ. ಇವ್ರ ಏನ್ ಮಾಡ್ತಾರೋ ಗೊತ್ತಿಲ್ಲ, ಏನ್ ತಿಂಡಿ ಬರ್ತಾರೋ ಗೊತ್ತಿಲ್ಲ ನಂಗ. ಮತ್ತ ಟ್ಯಾಬ್ಲೆಟ್ ತಗೊಂಡು ಯಾರ ಜೇಬ್ ಒಳಗ ಇನ್ಫಾರ್ಮ್ ಹಾಕೊಂಡ್ ಬರ್ತಾರ. ನೀವ್ ನೋಡ್ಬೇಕ, ಒಂದ್ ಫೋಟೋ ತಕೊಳ್ಳೋಣ ಅವ್ರ ಜೊತೆ. ಸರಿ ಮಾತಾಡಜ್ಜಿ. ಅತ್ತೆ ಮತ್ತ ಸೊಸೆ ಶಾರ್ಟ್ಸ್ ಮಾಡ್ತಾ ಇದೀವಿ ನೋಡಿ. ಹೆಂಗ್ ಶಾರ್ಟ್ಸ್ ಮಾಡೀವಿ ಅಲ್ಲಿ ನಮ್ ಸಂಗ್ಲೀಸ್ ಎಂಟರ್ಟೈನ್ಮೆಂಟ್ ಒಳಗೆ ಹೋಗಿ ಎಲ್ಲಾ ಶಾರ್ಟ್ಸ್ ಗಳೆಲ್ಲ ನೋಡ್ರಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ. ಅತ್ತೆ ಸೊಸೆ ಇರೋದು ಪ್ರೀತಿ ನೋಡಿ ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡ್ಬೇಕು, ಎಷ್ಟು ಎಲ್ಲರೂ ಸೇರ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ನೀವು. ಈಗ ನಾನ್ ಮತ್ತೆ ಇವ್ರ ಮೇಡಮ್ ನೋಡ್ರಿ, ಇವ್ರು ಇಬ್ರು ಶಾರ್ಟ್ಸ್ ಮಾಡೋರು ಇದೇವಿ. ನಮ್ಮ ಅತ್ತೆ ವಿಡಿಯೋ ಮಾಡೋರು ಅದಾರ. ಹೆಂಗ್ ವಿಡಿಯೋ ಮಾಡ್ತಾರ ನೋಡ್ರಿ. ಅಜ್ಜಿ ಕೈ ಮೊಬೈಲ್ ಕೊಡತೀವಿ, ಇಲ್ಲಿ ಕೂತಾರ ನೋಡ್ರಿ. ಹೆಂಗ ಎಲ್ಲಾ ಸರಿ ಮಾಡ್ಕೋತ ಸೆರಗ್ ನೋಡ್ಕೋತ ಸರಿ ತಿನ್ನ ನೋಡ್ಕೋತ ಅಜ್ಜಿ ಕೂತಾರ. ಅಜ್ಜಿ ಕೈ ಫೋನ್ ಕೊಡ್ತೇವಿ, ಏನೇನ್ ಮಾಡ್ತಾರ ಮಾಡ್ಲಿ. ಇವತ್ತ ಗೇಟ್ ಬಾಲ ಏನಂತಾರ ಸಾಹೇಬ್ರಿಗೆ ಲಾಕ್ ಮಾಡ್ಯಾರ. ಹೌದಾ, ಬರ್ರಿ
ಏನ್ರಿಪಾ ಎಷ್ಟು ಮಿಸ್ ಮಾಡ್ಕೊಂಡೆ ನಿಮಗ. ಇಲ್ಲಿ ನೋಡಿ ಯಾರು ಬಂದ್ರು, ನನ್ನ ಹೀರೋಯಿನಿ. ಥ್ಯಾಂಕ್ಸ್ ರೀ, ನಿಮಗ್ ಥ್ಯಾಂಕ್ಸ್. ನಮಗ ಅಷ್ಟ ಅಜ್ಜಿಗೆ ಶಾರ್ಟ್ಸ್ ಅದು ಸ್ವಲ್ಪ ಮಾಡಿದ್ದು. ಓಕೆ ರೀ, ಓಕೆ ಬಾಯ್. ಆಯ್ತು ಬರ್ರಿ, ಇಲ್ಲ ಚಾದು ತಗೊಂಡ್ ಹೋಗ್ರಿ ಅಂತ ಮತ್ತೆ. ಹೌದಾ, ಆಯ್ತು. ಚಂದ ಕಾಣಿಸ್ತಾ ಇದೀರಾ ಇಬ್ರು. ನಮ್ಮ ಮನೆಯವ್ರಿಗೆ ಊಟ ಕೊಟ್ಟಿದೀನಿ ನಾನು. ಅಪ್ಪು ಬರಮದಾನ, ಅವನ ಜೊತೆ ಫೋಟೋ ತಕ್ಕೊಳ್ಳೋದೈತಿ ಈಗ. ಮತ್ತ ನಮ್ಮ ಮನೆಯವ್ರ ಇಲ್ಲಿ ನೋಡಿ ಯಾವ ರೀತಿ ಕೂತ್ಕೊಂಡಿದ್ದಾರೆ. ದಿನಾಲು ಸಿಂಪಲ್ ಡ್ರೆಸ್ ಒಳಗೆ ನಾ ಅವ್ರಿಗೆ ನೋಡ್ತಿದ್ದೆ. ಇಲ್ಲಿ ತಿಂಡಿ ಮಾಡುವಾಗ ಅವ್ರಿಗೆ ಹೇಳ್ತಿದ್ದೆ, ನಾ ಖರೆ ಇವತ್ತು ಹಂಗೆಲ್ಲ ಚುಡಾಯಿಸೋದು ಮಾಡಲ್ಲ, ಇನ್ಫಾರ್ಮ್ ಹಾಕೊಂಡ್ಮೇಲೆ ಹಂಗೆ ಮಾಡೋದು ಸರಿ ಅನ್ಸಲ್ಲ. ಅದಕ್ಕೆ ನೋಡೋ ಒಂದು ಖುಷಿನ ಕಣ್ಣುಗಳು, ನನ್ನ 2 ಕಣ್ಣುಗಳು ಸಾಕಾಗ್ತಾ ಇಲ್ಲ ಅವ್ರಿಗೆ ನೋಡಾಕ. ಮತ್ತು ನಾನು ಅಪ್ಪು ಬರೋಮಟ ತಿಂಡಿ ಮಾಡ್ಕೊರಿ ಅಂತಂದೆ. ಸ್ವಲ್ಪ ತಿಂದು ಬಂದಾರಂತ ಅಲ್ಲಿ ಸ್ವಲ್ಪ ತಿಂಡಿ ಮಾಡ್ಕೊಂಡ್ ಬಂದಾರ ಅವ್ರ. ಇಡ್ಲಿ, ಕೊಬ್ಬರಿ ಚಟ್ನಿ. ಹಾ, ಮತ್ತೆ ಹೇಳೋದು ಏನ್ ಇರ್ಲಿಲ್ಲಲ್ಲ ಅದ್ರೊಳಗ. ಸಾಂಬಾರು ಇತ್ತು, ಸಾಂಬಾರು ತಿಂದಿಲ್ಲ. ಓಕೆ ಓಕೆ, ಚಲೋ ಆಯ್ತು. ಏನು ತಿನ್ಲಿಲ್ಲ ಅದೊಂದ. ಮತ್ತೆ ಏನಾಗಿಲ್ಲ ಪ್ರಾಬ್ಲಮ್. ಮತ್ತೆ ಈಗ ಚಪಾತಿ ಪಲ್ಯ ತಿನ್ಕೋರಿ. ಅಪ್ಪು ಬಂದ್ಮೇಲೆ ಒಂದು ಫೋಟೋ ತಕೊಂಡ ಆಮೇಲೆ ಡ್ರೆಸ್ ಚೇಂಜ್ ಮಾಡೋಣ. ಎಷ್ಟು ಡೋರ್ ಬರತೈತಿ ನೋಡಿ. ಬಂದ್ರೆ ನೋಡಿ ಡಾಕ್ಟರ್ ಶರಣ್ ಕುಮಾರ್ ಅವರು. ಅಜ್ಜಿ, ಹಲೋ ಅಜ್ಜಿ. लवकर येता ಹಾ, झंडा होता है, झंडा. ನೋಡಿ ಡ್ರೆಸ್ ಹಾಕೊಂಡು, ಬೇರೆ ಡ್ರೆಸ್ ಹಾಕೊಂಡು ರೆಡಿ ಆದೆ. ಅತ್ತೆಗೆ ಔಷಧಿ ಹಾಕೋದೈತಿ ಈಗ. ಈ ಎಲ್ಲ ಫ್ಲಾಗ್ ಹಾಸ್ಟಿಂಗ್ದೆಲ್ಲ ತಯಾರಿ ಮಾಡಿ ಸಾಡಿ ಹಾಕೊಂಡು ತೆಗೆದು ಮತ್ತೆ ಈ ಸಾಡಿ ಒಳಗೆ ಔಷಧಿ ಹಾಕೊಂಡು ಬರ್ಕೊಂಡ್ರೆ ನೋಡಿ ಕಣ್ಣಾಗ. ಇವ್ರು ನೋಡಿ ಏನು ಹಾಕೊಂಡು ಕೂತ್ರಿ ಈಗ. ನನ್ನೆಲ್ಲ ಶಾರ್ಟ್ಸ್ ನೋಡತ್ತ ನೋಡಿ. ನೋಡಿ ನನ್ನೆಲ್ಲರೂ ಶಾರ್ಟ್ಸ್ ನೋಡೋತರ ಶೇಂಗಾ ಎಷ್ಟು ತಿನ್ನೋದಾರ ನೋಡ್ರಿ. ಊಟಕ್ಕೆ ಮತ್ತೆ ಚಾಲು ಮಾಡ್ಯಾರ ನೋಡ್ರಿ. ಎಲ್ಲರೂ ಮಲ್ಕೊಂಬಿಟ್ಟಿದ್ದಾರೆ. ಹಾಸ್ಪಿಟಲ್ಗೆ ಅತ್ಯಾಗ ಕರ್ಕೊಂಡು ಹೋಗೋದೈತಿ. ಇವತ್ತು ಇಂಜೆಕ್ಷನ್ ಮಾಡಿಸ್ಕೊಂಬರೋದದ. ಒಂದಿನ ಬಿಟ್ಟು ಒಂದಿನ ಹೇಳಿದಾರೆ ಅವ್ರ. ಮತ್ತು ಅಜ್ಜಿನೂ ಗಡದ್ ನಿದ್ದೆ ಹೊಡಿತಾ ಇದ್ದಾರೆ. ನಮ್ಮ ಮನೆಯವರು ಆರಾಮಾಗಿ ಬೆಳಿಗ್ಗೆ ಬೇಗ ಇದ್ದಾರಲ್ಲ, ಆರಾಮಾಗಿ ನಮ್ಮ ಮನೆಯವರು ನಿದ್ದೆ ಹೊಡಿತಾ ಇದ್ದಾರೆ. ಊಟ ಮಾಡೋದಿದೆ, ಹಾಸ್ಪಿಟಲ್ಗೆ ಹೋಗಿ ಬರೋದಿದೆ. ಯಾವಾಗ ರೆಡಿ ಆಗ್ತಾರೆ ಇವ್ರೆ? ಏನು ಮಾಡ್ತೀರಾ ಹೇಳಿ. ನಾ ಅವಾಗಿಂದ ಎಲ್ಲ ಶಾರ್ಟ್ಸ್ ಮಾಡಿ 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 ಎಲ್ಲ ಬಿಡೋ ಮಟ ಅವಾಗಿಂದ ಭಾಳ ಶಾರ್ಟ್ಸ್ ಮಾಡಿದೆ. ಎಲ್ಲ ಶಾರ್ಟ್ಸ್ ಮಾಡಿ 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 ಎಲ್ಲ ಬೆಳಿಗ್ಗೆ ಎಲ್ಲ ಇಟ್ಟಿದ್ದೀನಿ. ನೆನ್ನೆ ರಾತ್ರಿ ಅಂತೂ ನಿದ್ದೆನೇ ಸರಿಯಾಗಿಲ್ಲ ನಂದು. ಸ್ವಲ್ಪ ಏನು ಮಾಡ್ತೀರಾ, ಬೆಳಿಗ್ಗೆ ಹೋಗೋದು, ಎಲ್ಲ ತಯಾರಿ ಮಾಡ್ಕೊಳ್ಳೋದು, ಮತ್ತು ಎಲ್ಲ ಮಾಡ್ಕೊಂಡು ನಿಮ್ಗೆ ಗೊತ್ತಾಯಿದೆ ಎಲ್ಲ ಮನೆಯಾಗೆಲ್ಲ ಎಷ್ಟೊಂದೆಲ್ಲ ಇರ್ತದೆ ಅಂತೇಳಿ ಅದೆಲ್ಲ ಮಾಡ್ಕೊಂಡು ಮಟ ಆಗೈತಿ. ಈಗ ನಮ್ಮ ಮನೆಯವ್ರಿಗೆ ಎಬ್ಸೋ ನಡೀರಿ, ಏನೇನು ಮಾಡತ್ತಾರೆ ನೋಡೋಣ. ನೀವು ಅಜ್ಜಿನೂ ಜೋರು ಐತೆ ನೋಡಿ. ಪಾಪ ಚಿನ್ನುಗೆ ಎಬ್ಸ್ತೆ ನಾನು. ಚಿನ್ನು ಗೋರ್ಕಿ ಹೊಡಿಯತ್ತಿದ್ರು ಜೋರು ವಿಡಿಯೋ ಒಳಗೆ ಎಲ್ಲ ಶೂಟ್ ಆಗೈತದ. ಆಮೇಲೆ ನೋಡ್ರಿ ನಾಳೆ ವಿಡಿಯೋ ಬರ್ತದ. ಅವಾಗ ಗೋರ್ಕಿ ಎಂತ ಗೋರ್ಕಿ ಹೊಡಿಯತ್ತಿದ್ರೆ ಆ ಗೋರ್ಕಿದು ಮಾಡೇ ನೋಡಿ. ಯಾವ್ದು ಹಾಡನವ್ರದಿರಿ ಹಿಂಗೆ ನೋಡಿ, ಹಿಂಗೆ ಬಾಚ್ಕೋತಾರೆ, ಹಿಂಗೆ ಮಾಡ್ತಾರೆ, ಮಾಡ್ಕೋತ ನಿಲ್ತಾರೆ. ಅಜ್ಜಿ ರೆಡಿ ಆಗಿದ್ದಾರೆ ನೋಡಿ ಇಂಜೆಕ್ಷನ್ ಮಾಡ್ಕೊಳಕ. ಮೊದಲೇ ಹೋಗಿ ಗಾಡಿಗಳು ಕೂಡಿಸ್ಬಿಟ್ಟಾರ ಇವ್ರ. ನಾ ಅಲ್ಲಿ ನಿಲ್ಲ ಅಂತ ಹೇಳಿ ಮತ್ತೆ ಇವ್ರು ಕರ್ಕೊಂಡ್ ಬಂದಾರ ನೋಡಿ. ನೋಡಿ ಅತ್ತೆ ಸೊಸಿ ಕುತ್ಕೊಂಡಿದೀವಿ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದೀವಿ. ಅತ್ತೆಯಾಗ ಫಸ್ಟ್ ಟೈಮ್ ನಾನು ಎಲ್ಲ ಜವಾಬ್ದಾರಿ ತಗೊಂಡ ಎಲ್ಲ ಹಾಸ್ಪಿಟಲ್ಗೆ ಹೋಗೋದು ಮಾಡೋದು ಎಲ್ಲ ಮಾಡ್ಕೊಂತ ಅವ್ರ ಜೊತೆ ಬೇರೆ ನಮ್ಮ ಮನೆಯವ್ರ ಇರೋ ಮಠ ಎಲ್ಲ ಮಾಡೋಣ ಅನ್ನತ್ತಾರ. ಎಲ್ಲ ವ್ಯವಸ್ಥೆ ನಡಿ ನೀನು ಅಂತ ನಂಗೂ ಕರ್ಕೊಂಡು ಹೋಗ್ತಾ ಇದ್ದಾರೆ. ನನಗೂ ಚಾನ್ಸ್ ಆಗೈತೆ ನೋಡಿ ವಿಡಿಯೋ ಮಾಡಕ್ಕೆ. ಎಲ್ಲ ನಿಮಗೆಲ್ಲ ವಿಡಿಯೋ ಮಾಡಿ ತೋರ್ಸಾತೇನ ಎಲ್ಲರಿಗೂ. ಎಲ್ಲೆಲ್ಲಿ ಹೋಗ್ತಾ ಇದೀವಿ ಅತ್ತೆ ಸೊಸೆ ಏನೇನು ಮಾಡ್ತಾ ಇದೀವಿ ನೋಡಿ. ಅವ್ರ ಅತ್ತೆ ಬಂದಾಗಿಂದ ನನ್ನ ಚಾನ್ಸ್ ಐತಿ. ಬರೀ ಹೊರಗೆ ತಿರುಗಾಡ್ದಾಗಿದ್ ನಾ. ಹಾಸ್ಪಿಟಲ್ ಅತ್ತೆ ಕರ್ಕೊಂಡ್ಬರೋದ. ಫ್ಲಾಗ್ ಅದು ಹಾಕಿದಾರ ನೋಡಿ. तू आणलीस की घराचं नाहीये? तेच औषध फक्त गोळी दिले. तुमच्या तब्येतीचा विचार करायचा. नाही करायचं. आता सगळे मोठे झाले, त्यांना पोरं झाले, तेव्हा तुम्ही काळजी नाही करायचं. ಹಾಸ್ಪಿಟಲ್ ಕೆಲಸ ಮುಗೀತು, ಅತ್ತೆ ಕರ್ಕೊಂಡು ಬಂದೆ. ಹಾ ದಿಲೈತೆ, ಹೋಯ್ ಹೋಯ್ ಸಗಳೆ ದಿಲ ನೋಡಿ. ಎಷ್ಟೊಂದು ಪ್ರಶ್ನೆ ಕೇಳ್ತಾರೆ, ಎಲ್ಲ ಪ್ರಶ್ನೆ ಕೇಳ್ತಾರೆ. ಹಂಗೆ ಅದಾಯ್ತು, ಇದಾಯ್ತು, ಅದಾಯ್ತು. ಚಿನ್ನ ಬಜ್ಜಿ ಮಾಡ್ಯಾರ ನೋಡ್ರಿ ಅಲ್ಲಿ ನೋಡಿ. ಬಜ್ಜಿ ತಗೊಳ್ಳೋಣ ಅಂತ ಬಂದಿದ್ದೀವಿ.
ಬಜ್ಜಿ ತಗೋತೀವಿ ಒಂದು ಪ್ಲೇಟಿಗೆ. ಅತ್ತೆಯಾಗಿ ಭಾಳ ಇಷ್ಟ ಆಗ್ತೈತಿ. ಆರಾಮಿದ್ದೀರಿ ಮ್ಯಾಮ್? ಸರ್ ಇಲ್ಲಿ ಕಾಣಿಸುವರು. ಇಷ್ಟು ಸುರ್ಗಿದ್ದೀರಾ ನೀವು? ಭಾಳ ಸಣ್ಣಾಗಿದ್ದೀರಾ. ಇಲ್ಲ ಬರ್ರಿ ಗಾಡಿ ಕೂಡ ಬರ್ರಿ. ಬಿಡ್ತೀವಿ ಬರ್ರಿ. ಸರ್ ಅದು ಆರಾಮದಾರ್ರಿ? ಬರ್ರಿ ಇಲ್ಲ ಈ ಕಡೆ. ನೀವು ಸಣ್ಣಾಗಿದ್ದೀರಾ ಅಂತ ಇದಾರೆ ನಮ್ಮ ಮನೆಯವ್ರು. ಕಾಲಿನ ಸ್ವಲ್ಪ ಸೆಟ್ಟಿಂಗ್ ಇತ್ರಿ, ಹಾ 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 ಅದ ಲೂಸ್ ಆಗಿತ್ತು. ಬಂದ್ಮೇಲೆ ಆಯ್ತದ. ಬರ್ರಿ ಮ್ಯಾಮ್, ಸರ್ ಕರ್ಕೊಂಡ್ ಬರ್ರಿ. ಓಕೆ ರೀ, ಬಾಯ್ ರೀ. ಆರಾಮ ಹೆಲ್ತ್ ಕಡೆ ಕಾಳಜಿ ತಗೋರಿ. जेवलास हॅपी इंडिपेंडन्स डे. जाऊन आला बघा बाबा. इंजेक्शन केलंय. चप्पल काढ इथंच. ಮಳೆ ನಾವು ಬಂದ ಮೇಲೆ ಬಂತು. ಮಳೆ ರಾಯಾನಿ ಎಷ್ಟು ಜಾನ ಅದಿ. ಅತ್ತೆ ಸೊಸೆ ಸೊಸೆ ಇದ್ದಾಕಿ ಅತ್ತೆಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾಳ. ಕರ್ಕೊಂಡು ಬರೋ ಮಟ ನೀ ಮಳೆ ರಾಯ ನಿಂತಿದೀಯಾ ಅವ್ರ ಸಲುವಾಗಿ. ಥ್ಯಾಂಕ್ ಯು ನಿನಗೆ. ನೋಡಿ ಎಷ್ಟು ರಪ 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 ರಪ. ನೋಡಿ ನಾ ಏನು ತಗೊಂಡಿದ್ದೀನಿ ಅತ್ತೆ ಸಲುವಾಗಿ. ಅವರಿಗೆ ಬಜ್ಜಿ ಅಂದ್ರೆ ಭಾಳ ಇಷ್ಟ. ನಿಮ್ಮೆಲ್ಲರಿಗೂ ಬಜ್ಜಿ ಅಂದ್ರೆ ಇಷ್ಟನಾ? ಹಾಂ, ಯಾರಿಗೆ ಬಜ್ಜಿ ಇಷ್ಟ ಇಲ್ಲ ಹೇಳಿ? ನಮ್ಮ ಪಪ್ಪ ಅಂದರೆ, ನಮ್ಮ ಪಪ್ಪಾಗ ಬಜ್ಜಿ ಅಂದರೆ ಭಾಳ ಫೇವ್ರೇಟ್. ನಮ್ಮ ಪಪ್ಪಾಗೂ ಭಾಳ ಇಷ್ಟ. ಅವರು ಬಂದಮೇಲೆ ಅವ್ರಿಗೂ ಬಿಸಿ ಬಿಸಿ ಬಜ್ಜಿ ತಂದು ಕೊಡ್ತೇನೆ. ಅವರು ತಿನ್ನಲಿ, ನನಗೆ ತಂದು ಕೊಟ್ಟಾರ ಅವರು ನಮ್ಮ ಪಪ್ಪಾಜಿ ಬಂದಮೇಲೆ. ಮತ್ತು ಈಗ ಬಜ್ಜಿ ತಿಂತೀವಿ. ಮತ್ತು ಇದು ನೋಡಿ ಚಾಕ್ಲೇಟ್ಸ್ ತೊಗೊಂಡೆ ಅಚ್ಚು ಸಲುವಾಗಿ. ಸುಜಾತನ ಮಗಳು ಬರ್ತಾಳ. ಆಂಟಿ ನಂಗೆ ಚಾಕ್ಲೇಟ್ ಕೊಡ್ರಿ, ಆಂಟಿ ನಂಗೆ ಚಾಕ್ಲೇಟ್ ಕೊಡ್ರಿ ಅಂತ ಪಾಪ ಸ್ಕೂಲಿಗೆ ಹೋಗುವಾಗ ಅವಳ ಸಲುವಾಗಿ ಚಾಕ್ಲೇಟ್ ತೊಗೊಂಡೆ. ಮತ್ತು ಬಜ್ಜಿನ ತೊಗೊಂಡೆ. ಅತ್ತೆ ಊಟ ರೆಡಿ ಐತಿ. ಚಪಾತಿ, ಸಾರು, ಬಜ್ಜಿ. ಅತ್ತೆ ಈಗ ಹೆಂಗೆ ಮಾಡ್ತಾರೆ ನೋಡಿ ಬಜ್ಜಿ ನೋಡಿ. ಊಟ ಐತಿ ಈಗ ಎಲ್ಲರದು. ಮತ್ತು ಬಜ್ಜಿನೂ ತಿಂದ್ವಿ, ಚೆನ್ನಾಗಿತ್ತು, ಟೇಸ್ಟ್ ಇತ್ತು ಬಜ್ಜಿ. ಮತ್ತು ಈಗ ಅಜ್ಜಿನ ಕಣ್ಣೊಳಗೆ ಔಷಧಿ ಹಾಕೋದೈತಿ. ಮತ್ತು ನಂಗೆ ಸ್ವಲ್ಪ ಎಡಿಟಿಂಗ್ ಮಾಡೋದೈತಿ ವಿಡಿಯೋ. ಮತ್ತು ಶಾರ್ಟ್ಸು ಇನ್ನೂ ಮಾಡೋದಾವ. ಮತ್ತು ಮಾಡ್ತೀನಿ ಕುತ್ಕೊಂಡು ಸ್ವಲ್ಪ. ಅಜ್ಜಿ ಏನತ್ತಾರ ಹೋಗ್ರಿ ಈಗ ಸಾಯಂಕಾಲ 5 ಗಂಟೆ ಮಟ್ಟ ಮಲ್ಕೊಳ್ಳೋಗ್ರಿ ಏನತ್ತಾರ. ಎಷ್ಟು ಟೈಮ್ ಆಗೈತೆ ತೋರಿಸ್ತೇನೆ ರೀ ನಿಮ್ಗೆ. ಇಲ್ಲಿ ನೋಡಿ ಇಷ್ಟು ಟೈಮ್ ಆಗೈತಿ. ಈಗ ನಮ್ದು ಊಟನೂ ಆಯ್ತಿಲ್ಲ. ಔಷಧಿ ಹಾಕೊಂಡು ಮಲ್ಕೊಂಡ್ರು ನೋಡಿ ಅತ್ತೆ. ಹಿಂಗೆ ತಲೆ ಕೈ ಹಚ್ಚಿದಾಗ ನೋಡ್ರಿ. ಎಲ್ಲರದು ಚಾ ಆಯಿತು. ರೆಸ್ಟ್ ಮಾಡ್ಬೇಕಂದ್ರೆ ರೆಸ್ಟ್ ಆಗಲಿಲ್ಲ. ಇವತ್ತು ಬರೀ ಶಾರ್ಟ್ಸ್ ಮಾಡೋದೇ ಕೆಲಸ ಆಯ್ತು ನೋಡಿ. ಒಂದು 10-15 ಶಾರ್ಟ್ಸ್ ಬಿಟ್ಟಿರ್ಬೇಕು ನಾನು. ಆ ಶಾರ್ಟ್ಸ್ ಎಲ್ಲ ಬಿಟ್ಟೆ. ಎಲ್ಲರೂ ಭಾಳ ಇಷ್ಟಪಟ್ಟು ನೋಡ್ತಾ ಇದ್ದಾರೆ. ಸಬ್ಸ್ಕ್ರೈಬರು ಭಾಳ ಜನ ಆಗ್ತಾ ಇದ್ದಾರೆ. ನೀವೆಲ್ಲ ವಿಡಿಯೋದು ಭಾಳ ಜನ ನೋಡ್ತಾ ಇದ್ದೀರಾ. ಭಾಳ ಅಂದ್ರೆ ಭಾಳ ಖುಷಿ ಆಗ್ತದೆ ನನಗೆ. ಮತ್ತು ಇಲ್ಲಿ ನೋಡಿ ತೋರಿಸ್ತೀನಿ ನಿಮ್ಗೆ ಏನು ಮನೆ ಹೆಂಗೆ ಮಾಡಿಟ್ಟು. ಇಲ್ಲಿ ನೋಡಿ ಎಲ್ಲ ಬಟ್ಟೆ ತೆಗ್ದಿದ್ದು ಮಾಡಿದ್ದ ಎಲ್ಲ ಹಿಂಗೆ ತಗೋ ಇಲ್ಲಿ ಎಲ್ಲ ಹಿಂಗೆ ಮಾಡಿ ಇಟ್ಬಿಟ್ಟಿರ್ತೀನಿ. ಎಲ್ಲ ನಮ್ಮ ಮನೆಯವ್ರ ಬಗ್ಗೆ ಕೊಡ್ತಾರೆ ಎಲ್ಲ ನೋಡಿ. ಎಲ್ಲ ಹಿಂಗೆ ಒಗ್ದಿದ್ದು ನೋಡಿ. ಎಲ್ಲ ಹೆಂಗೆ ಒಗಿತೀರಿ, ಹೆಂಗೆ ಮಾಡ್ತೀರಿ ಎಲ್ಲ ಅಂತ ಹೇಳಿ ಮತ್ತೆಲ್ಲ ಮಡ್ಚಿಟ್ಕೊಂಡು ತಕ್ಕೊತ್ಕೊತಿರ್ತಾರೆ ಅವ್ರು. ಆಮೇಲೆ ಇವರು ಇನ್ಫಾರ್ಮಿಲ್ ತೊಗೊ ಹಾಕಿದ್ದಾರೆ. ಆಮೇಲೆ ಇಲ್ಲಿ ನೋಡಿ ಅಪ್ಪು ಹೆಂಗೆ ಕೂತಾನ ಏನೋ ಮಾಡ್ಕೋತ. ಕಣ್ಣು ನೋಡೋ ಹೆಂಗೆ ಇದಾಗ್ತದೆ. ಆಮೇಲೆ ಅವ್ರ ಅಪ್ಪಾಜಿ ಲ್ಯಾಪ್ಟಾಪ್ ಕೊಟ್ಟ ನೋಡಿ. ಏನೇನೋ ಮಾಡಿಟ್ಟಾನ. ತೋರಿಸ್ಬೇಡ ಅನ್ನತಾನ. ಯಾವ ಮಾಡಿಕೊಡ್ದು ಕಳಿಸ್ಕೊಡ್ತಾನೆ ತಗೋರಿ ನಿಮಗೆ. ಇಲ್ಲಿ ನೋಡಿ ಅತ್ತೆ ಏನು ಮಾಡತ್ತಾರ ನೋಡಿ. ಇಂಥ ಕೆಲಸ ಅಂದ್ರೆ ಭಾಳ ಹುರುಪು ಅವ್ರಿಗೆ ಅತ್ತೆಯಾಗ. ಚೌಳಿಕಾಯಿ ಕ್ಲೀನ್ ಮಾಡ್ಕೋತ ಕೂತು ಬಿಡೋದ. ಪಪ್ಪ ಫೋನ್ ಮಾಡಿದಾರ. ಪಪ್ಪ ಜೊತೆ ಮಾತಾಡ್ತಾ ಇದ್ದೀನಿ. ಹಾಂ ಭಾಳ ಚಲೋ. ಹೌದ್ರಿ ಪಪ್ಪ ಭಾಳ ಚಲೋ ಐತ್ರಿ. ಎಲ್ಲ ದರ್ಶನ್ ದೇವ್ರದ್ದು ಒಳ್ಳೇದಾಯ್ತ ಎಲ್ಲ. ಭಾಳ ಚಲೋ ಐತ್ರಿ ಪಪ್ಪ ಎಲ್ಲ. ಹಾಂ ನಮಗೂ ಕರ್ಕೊಂಡು ಹೋಗಂತ ಹೇಳ್ರಿ ವಿಮಾನದಾಗ ನೋಡ್ರಿ. ಮತ್ತೆ ಹಾಂ ಮತ್ತೆ ಹೆಂಗೈತ್ರಿ ನಿಮ್ಮ ಆರೋಗ್ಯದು ಹೆಂಗೈತ್ರಿ? ಹಾಂ ಮತ್ತೆ ದಾಡಿಯದು ಅಲ್ರಿ ದಾಡಿಯದು ಯಾಕೆ ಮಾಡ್ಕೊಂಡಿಲ್ಲ? ನಾ ಎಲ್ಲ ಫೋಟೋ ನೋಡ್ದೆ ಅಲ್ಲ. ದಾಡಿಯದು ಮಾಡ್ಕೊಳ್ರಿ ಮಮ್ಮಿ ಇದ್ದಾಗ. ಹಾಂ
ಸುಟಿ ಇದ್ದಾಗೂ ಕೆಲಸನ. ಮತ್ತೆ ಮನೆಯ ಕೆಲಸ ಮನೆಯಾಗ ಮಾಡಬೇಕಲ್ಲ, ಆಫೀಸ್ ಕೆಲಸ ಮನೆಯ ಕೆಲಸ ಬೇರೆ, ಆಫೀಸ್ ಕೆಲಸ ಬೇರೆ, ಎಲ್ಲ ಭಾಳಷ್ಟು ಅದಾವ ನಿಮ್ದು. ವೈದ್ಯ ಕೆಲಸ ಬೇರೆ, ಪೇಷಂಟ್ ಕೆಲಸ ಬೇರೆ, ಸಂಬಂಧಿಕರ ಕೆಲಸ ಬೇರೆ, ಫ್ರೆಂಡ್ಸ್ ಕೆಲಸ ಬೇರೆ, ಇದೆಲ್ಲ ಮತ್ತೆ ಮಾಡ್ಕೋಬೇಕೀಗ. ನಿದ್ದೆ ಆಯ್ತಾ ಸರಿಯಾಗಿ ನಿಮ್ದು? ಚಲೋ ಆಯ್ತು ಬಿಡಿ, ಅಷ್ಟು ಸ್ವಲ್ಪ ಮಲ್ಕೊಂಡಿದ್ರಿ. ಸರಿ ಆಗಲ್ಲ, ಅಷ್ಟಕ್ಕೆ ಸ್ವಲ್ಪ ಆಯ್ತು. ಮ್ಯಾಲೇಶ್ವರನ್ ಸಮೂಹ ಸ್ವಲ್ಪ ಭೇಟಿಯಾಗಿ ಬರೋಣ ನಡೀರಿ. ಬರೀ ಯಾವಾಗಿಂದ ಕೆಳಗೆ ಕೂತೇನೆ ನಾನು. ನಂಗೆ ನೋಡಿ ಪಾಪ ಸಮೂಹ ಬೆಳಗ್ಗಿಂದ ಇಲ್ಲೇ ಅದಾಳ. ನೋಡು ನಡೀರಿ ಏನು ಮಾಡತ್ತಾಳ. ಗುಬ್ಬಿ ಇಲ್ಲ, ಬೆಳಗ್ಗಿನಿಂದ ಮೇಲೆ ಅದಾಳು, ಬಂದೇನೇ ಇಲ್ಲ, ಮುಖ ನೋಡಿಲ್ಲ, ಏನಿಲ್ಲ. ಇಷ್ಟು ದಿನ ಎಲ್ಲ ಮಾರ್ಚ್ ಪಾಸ್ಟ್ ಮಾಡಿದ್ವಿ, ಈಗೆಲ್ಲ ಮತ್ತೆ ಅಭ್ಯಾಸ ಮಾಡ್ಬೇಕು. ಹಿಂಗೆ ಎಲ್ಲ ನೋಡಿದೆ ಶಾರ್ಟ್ಸ್, ಅದು ಚಲೋ ಆಗ್ಯಾವು, ಹಾಡೋದು ಚಲೋ ಆಗೈತಿ. ಭಾಳ ಹುಡ್ಕಾಡ್ದೆ ಹಾಡ. ಅದ್ಯಾವುದು ಚಲೋ 3-4 ತಾಸು ಬರೀ ಶಾರ್ಟ್ಸ್ ಮಾಡಕ್ಕೆ 3 hours ಟೈಮ್ ಹೋಗೈತಿ. 3-4 hours ಗೊತ್ತಾತ್ ನಿಂಗೆ ಈಗ ಎಷ್ಟು ಟೈಮ್ ಇರೋದು, ಟೈಮ್ ನನಗೆ ಗೊತ್ತಾಗಿತ್ತಲ್ಲ. ಈಗ ಯಾವಾಗಲೂ ನಾನು ಹಿಂಗೆ ಅಂತಿದ್ದೆ, ಸೊಮ್ಮು ಯಾವಾಗಲೂ ನನ್ನ ಅಭ್ಯಾಸ ಐತಮ್ಮ, ಯಾವಾಗಲೂ ನನ್ನ ಅಭ್ಯಾಸಮ್ಮ ಅಂತ ಅಂತಿದ್ದೆ. ಈಗ ನಾ ಸಮ ನಂದು ಯಾವಾಗಲೂ ಎಡಿಟಿಂಗ್ ಐತಮ್ಮ, ಸಮ ನಂದು ಶಾರ್ಟ್ಸ್ ಮಾಡೋದೈತಮ್ಮ, ಸಮ ಆ ವಿಡಿಯೋ ಮಾಡೋದೈತಮ್ಮ ಅನ್ನೋದು ನನ್ನ ಪರಿಸ್ಥಿತಿ ಬಂದೈತಿ. ಆದರೂ ಪಾಪ ಸುಜಾತನೂ ಭಾಳ ಹೆಲ್ಪ್ ಮಾಡಿದ್ಲು, ಬೆಳಿಗ್ಗೆನೂ ಪಾಪ ಎಲ್ಲ ಮಾಡಿದ್ಲು. ಆಮೇಲೆ ಚಲೋ ಮಾಡಿದ್ಲು. ಆಮೇಲೆ ಅಪ್ಪ ಬಂದಮೇಲೆ ಸ್ವಲ್ಪ ಹೆದರಿದ್ಲಕ್ಕೆ. ಅಪ್ಪಾಗ ಇನ್ಫಾರ್ಮ್ ಅಂದು ನೋಡಿ ಹೆದರಿ ಸ್ವಲ್ಪ ವಿಡಿಯೋ ಅದು ಸರಿಯಾಗಿ ಮಾಡಲಿಲ್ಲ. ಆಮೇಲೆ ಸರಿಯಾಗಿ ಮಾಡಿಲ್ಲ, ಅದು ಚಲೋ ಆಗೈತೆ. ತಾತಾನು ಫೋನ್ ಮಾಡಿದ್ರು, ಕೇಳತ್ತಿದ್ರು ನಮ್ಮನ್ನೆಲ್ಲ ನೋಡಿ ನೆನ ಬರತೈತೆ ಅಂತ. ಎಲ್ಲ ಶಾರ್ಟ್ಸ್ ಅದು ನೋಡಿದ್ರೆ ಬೆಂಗಳೂರ್ದಾಗ ಅದಾರ, ಇನ್ನೂ ಅಲ್ಲೇ ಅದಾರೆ. ಹೋಗಿ ನಿನ್ನ ರಾತ್ರಿ 3 ಗಂಟೆಗೆ ಬಂದ್ರಂತ. ಎಲ್ಲ ಕಾಶಿ ಅಯೋಧ್ಯೆ ಎಲ್ಲ ನೋಡ್ಕೊಂಡು ಅವ್ರು ಬಂದಮೇಲೆ ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗೆ ಅದಾವೆಲ್ಲ ಕೇಳ್ಕೊಳ್ಳೋಣ. ನಿಂದು ಎಕ್ಸಾಮ್ ಯಾವಾಗ ಮುಗಿತಾವು? 30 ಮುಗಿತಾವ. ಆಯಿತು. ಆಮೇಲೆ ಅಲ್ಲಿ ಹೋಗಿ ಬರ್ತಾರೆ. ಆಮೇಲೆ ಧಾರವಾಡಕ್ಕೆ ಬರ್ತಾರಂತ ಮಧುಮೂರ್ಷಿ ಕಡೆ, ಅಲ್ಲಿಂದ ಸ್ವಲ್ಪ ಭೇಟಿ ಆಗ್ತಾರಂತ. ಆಮೇಲೆ ನಮ್ಮ ಕಡೆ ಬರೋದಾರ 30ಗೆ. ನಿಂದು 31st ಅರ್ಜುನ ಮಾಮ ಅವ್ರದ್ದು ಇದೈತಿ, ಅದೆಲ್ಲ ಮತ್ತು ನಡೀತದೆ. ಮತ್ತು ನಾಳೆ ಎಷ್ಟು ಗಂಟೆಗೆ ಐತಿ ನಿಮ್ದು ಬೆಳಿಗ್ಗೆ? ಹೌದಾ? ಹಾಂ, 2ಕ್ಕೆ? ಹೌದಾ? ನಿಂದ ಬರೀ ಫಾಲ್ತದೆ ಅದಕ್ಕೆ ಮಾತಾಡ್ತಾನೆ ತಿಳಿವಾಯ್ತು. ಅಂದ್ರೆ ನೀವು ಬೆಳಿಗ್ಗೆ ಅಪ್ಪನ ಜೊತೆ ಹೋಗ್ಬೇಕಾಗ್ತೈತಿ. ಆಮೇಲೆ ಸುಮ್ಮ ಗಾಡಿ ಸ್ಕೂಟಿ ಮನ್ಯಾಗ ಇಡೋದಾಗ್ತೈತೇನೋ. ನಾಳೆ ನಾವು ಇದಕ್ಕೆ ಹೋಗ್ಬೇಕಲ್ಲ, ರೋಹನ್ ಪಾಂಡ್ರಿಗಳು. ಅದೇ ನೋಡ್ಬೇಕು. ಆಮೇಲೆ ಹೆಂಗೆ ಆಮೇಲೆ ನೀವು 2 ಗಂಟೆ ಅಂದ್ರೆ ಅದಕ್ಕಿಂತ ಮುಂಚೆನೂ ಮುಗಿಸ್ಕೊಂಬರ್ಬೇಕಾಗ್ತೈತಿ ಏನೋ. ಹೌದು, ಆಯ್ತೈತೆ ನೋಡೋಣ, ಹೆಂಗೆ ಆಗ್ತದೆ ನೋಡೋಣ. ಯಾಕಂದ್ರೆ ಅಪ್ಪು ಅಂತ ಇದ್ದಾನ, ಅಮ್ಮ ಕಂಟಿನ್ಯೂ ಎಲ್ಲ ವಿಡಿಯೋ ಮಾಡ್ಕೊತ ಕೂತಿ ಅಮ್ಮ, ಕಣ್ಣಿಗೆ ತ್ರಾಸ ಆಗ್ತೈತೆ ನೋಡಿ, ಎಷ್ಟು ವಿಡಿಯೋ ಮಾಡಾತಿ ಬಿಡ, ಅದೆಲ್ಲ ಎಷ್ಟು ತ್ರಾಸ ಮಾಡ್ಕೊಳತಿ ಅಮ್ಮ ಅನ್ನತಾನ. ಏನು ಮಾಡ್ತೀರಾ ನೋಡಿ, ಹಿಂಗೆ ಆಗ್ತದೆ ನೋಡಿ. ತೊಗೊಂಬಂದ್ರಿ ಇದು ಫಸ್ಟ್ ಗಣಪತಿ ಪಟ್ಟಿ. ಹಾಂ, ಗಣೇಶ ಚತುರ್ಥಿ ಪಟ್ಟಿ ತೊಗೊಳಕ್ಕೆ ಬರತ್ತಾರ ಈಗ? ಶಿವಾಜಿ ಪುತ್ರ ಹತ್ರ. ಹಾಂ ಶಿವ ಗಣೇಶನ ಮುಂದೆ ಕಡೆ ಇಸ್ತ್ರಿ ಮಾಡ್ತಾರೆ, ಮೂಲ್ಯಾಗ ಇದ್ದಾವ. ಅಲ್ಲಿ ಒಬ್ಬ ಕಿರಾಣ ಅಂಗಡಿ ಇದ್ದಾವೆ, ಯಾವುದು ಅಲ್ಲಿ ಗಣಪತಿ ಕೂಡಿಸ್ತಾರಲ್ಲ ಪ್ರತಿ ವರ್ಷ. ಅದೇ ಚಲೋ ಆಯ್ತು, ಕೊಟ್ರಲ್ಲ. ಮತ್ತೆ ಸ್ವಲ್ಪ ಟಿ ವಿ ಕೊಡ್ತೀನಿ. ಶಾಂಭವಿಗೆ ಹೇಳಬೇಕಾಗಿತ್ತು ಪಾಪ. ಟೈಮೀಗ 8 o'clock ಬಂದೈತಿ. ಮತ್ತು ಅವಾಗ ಹೇಳಿದ್ಲು ಅಮ್ಮ ಸ್ವಲ್ಪ ನಂಗೆ ಬೇಡ ಮಾಡಿಕೊಡ್ತೀನಂತ. ಮತ್ತು ನನಗೆ ಮಾಡೋಕ್ಕಾಗಲಿಲ್ಲ ಪಾಪ, ಸಾರಿ. ಅವಳಿಗೆ ಅನಿವಾರ್ಯ ಆಗಿಬಿಟ್ಟೈತಿ. ನಾ ಪ್ರತಿಯೊಂದು ಅವ್ರು ಕೇಳಿದಾಗ ಯಾವಾಗೂ ನಾ ಮಾಡಿಕೊಟ್ಟಿಲ್ಲ ಅಂತ ಇಲ್ಲ, ನಾನು ಪ್ರತಿಯೊಂದು ನನ್ನ ಮಕ್ಳು ಕೇಳೋಕ್ಕಿಂತ ಮೊದಲು ಮಾಡಿಕೊಡ್ತೇನೆ. ಎಲ್ಲ ಕೆಲಸಗಳು, ಭಾಳಷ್ಟು ಕೆಲಸಗಳು ಆಗ್ತಾಯಿದ್ದಾವೆ. ಅಜ್ಜಿ ಜೊತೆನೂ ಎಲ್ಲ ಮಾಡೋದು. ಅದಕ್ಕೆ ಸಮೂಹ ಸ್ವಲ್ಪ ಹಪ್ಪಳ ಅದು ಹುರ್ಕೊಂಡು, ಈ ಥರ ಹಪ್ಪಳ ಭಾಳ ಇಷ್ಟ ಆಗ್ತಾವೆ ಆಕಿಗೆ. ಮತ್ತು ಈ ಥರ ಹಪ್ಪಳ ಹುರ್ಕೊಂಡು ಎಲ್ಲ ವೆರೈಟಿ ಎಲ್ಲ ಪ್ಲೇಟ್ ಒಳಗೆ ಇಟ್ಕೊಂಡು ಆಕೆ ತೊಗೊಂಡು ಹೋಗಿ ಕೊಟ್ಟು ಬರ್ತೇನೆ. ಎಷ್ಟು ಬೇಜಾರಾಗ್ತದೆ ಮಕ್ಕಳ ಸಲುವಾಗಿ ಪಾಪ
ಎಲ್ಲ ಏನು ಮಾಡ್ಬೇಕಾಗ್ತೈತಿ. ಈಗ ಅತ್ತೆ ಅವರು ಒಂದು ಸಣ್ಣ ಮಗು ಅದಾರ, ಆ ಮಗುವಿನ ಸಲುವಾಗಿ ಮಕ್ಕಳಿಗೆ ಸ್ವಲ್ಪ ಇದು ಮಾಡ್ಕೊಂಡು ಅಂದ್ರೆ ಮಕ್ಕಳು ನನಗೆ ಹೇಳಿಕ್ಕೆ ಬರ್ತಾಯಿಲ್ಲ ಏನಂತ, ಅಂದ್ರೆ ಮಕ್ಕಳನ್ನು ಅದಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕಾಗ್ತೈತಿ, ಅನಿವಾರ್ಯ ಐತೆಲ್ಲ, ಅದಕ್ಕೆ ಕೊಟ್ಟು ಬರ್ತೇನೆ ಮಕ್ಕಳಿಗೆ. ತಗೋ ತಿನ್ನು. ಇವ್ ನೋಡಿ ಅನ್ನ ಹೆಂಗೆ ಮಾಡತ್ತಾನ. ಇಬ್ರು ಸೇರಿ ಓ ಪಾಪ ಮತ್ತೆ ಅದು ವಾಸಲ ಆಗೈತಿ. ವಾಸಲ ತಿನ್ಸತ್ತೀವಿ, ಈಗೂ ತಿನ್ಸತ್ತೀವಿ ನಾವು. ಕರೆ ಅವಳು ಹಂಗೆ ಜಾಣ ಅದಾಳ, ಇನ್ನು ಅಭ್ಯಾಸ ಮಾಡತ್ತಾಳ, ತಿಂತಾಳ ಅವಳು. ತಿನ್ನು ನೋಡಿ ಏನು ಮಾಡಿದೆ ನಾನು. ಜುನ್ಕ ಅಂದ್ರೆ ಗೊತ್ತಲ್ಲ, ಕಡಲೆ ಹಿಟ್ಟಿನ ಮಾಡ್ತಾರಲ್ಲ, ಅದು ಅತ್ಯಾಗ ಇಷ್ಟ ಭಾಳ. ಮತ್ತು ತಿಳು ಇದೆ, ಊಟ ಟೈಮ್ ಆಗೈತೆ ಅವ್ರದ್ದು. ಅವ್ರಿಗೆ ಊಟನೂ ಕೊಡಬೇಕು, ಜುನ್ಕ ಮಾಡ್ತೀನಿ, ಮತ್ತು ಊಟನೂ ಕೊಡ್ತೀನಿ ಅವ್ರಿಗೀಗ. ಅವ್ರು ಊಟ ಮಾಡಲಿ. ಇಲ್ಲಿ ನೋಡಿ ಅತ್ತೆ ಗುಳಿಗೆ ಕೊಡಕ್ಕೆ ಹೇಳಿದಾರೆ ಅವ್ರು, ಟ್ಯಾಬ್ಲೆಟ್ ಕೊಡಕ್ಕೆ. ಮತ್ತು ಟ್ಯಾಬ್ಲೆಟ್ ತಿಂದ ತಕ್ಷಣ ನೀರು ಕುಡಿಯೋ ಇದು ಊಟ ಮಾಡ್ಬೇಕಂತ ಹೇಳ್ಯಾರ. ಅದಕ್ಕೆ ಈಗ ಊಟ ಪ್ಲೇಟ್ ಮಾಡಿ ಕೊಟ್ಬಿಡ್ತೀನಿ. ಅವ್ರು ಟೈಮ್ ಪ್ರಕಾರ ಊಟಕ್ಕೆ ಹೇಳ್ಯಾರ, 8 ಗಂಟೆಗೆ ಅಂದ್ರೆ ಊಟ ಮಾಡ್ಬೇಕಂತ. ಇಲ್ಲಿ ನೋಡಿ ಮೊಸರು ಅನ್ನ ಇಟ್ಟಿದ್ದೀರಿ ಅವ್ರು ತಿನ್ನಕ್ಕೆ. ಹೆಂಗೆ ಮಾಡ್ತಾರೆ ನೋಡಿ. ಈಗ ಚಪಾತಿ ಪಲ್ಯ ಕೊಟ್ಟಿದ್ದೀನಿ ಜುನ್ಕ. अत्या ते खायचं आता, गोळी घ्यायचंय. गोळ्या एवढा इथं आणि ताकद नको, डॉक्टर ओरडते बघा. चपाती एकच दिलो येत्या, पातळ एवढं बारकं चपाती आहे ते खावा. गासभर आहे दही मऊ भात केलंय. ಇದು ನೋಡಿ, ಇದೇನು ಔಷಧಿ ಒಂದು ತೊಗೊಂಬಂದಿದ್ರು ಊರಿಂದ. ಅದು ಬರಬೇಕಾದ್ರೆ ಅವ್ರ ಮಗಳಂತ ಅವರು ಕೊಟ್ಟಿದ್ರಂತ. ಮತ್ತು ಅದು ಖಾಲಿಯಾಗಿತ್ತು, ನನ್ನ ಕಡೆ ತೊಗೊಂಬಂದಾರ. ಇದು ಔಷಧಿ ಇದು ಸಿಗ್ತೈತೆ ನೋಡಿ ಇಲ್ಲಿ, ಮತ್ತು ಮುಗ್ದೈತಿ ಈಗ, ಚಲೋ ಇದು ಭಾಳ ಅಂತ ಹೇಳಿದ್ರು ನಂಗೆ. ಇದು ಹಚ್ಕೊಳ್ಳೋದು ಪೇನ್ ಐತಿ, ಇದು ಭಾಳ ಚಲೋ ಅದ, ಬ್ಯಾಕ್ ಪೇನ್ ಸಲುವಾಗಿ ಐತಂತ. ಇದು ಹಿಂಗೆ ಹಚ್ಚೋದು ಕೊಡ್ತೀನಿ ನೋಡಿ. ಖಾಲಿ ಆಗ್ತೈತೆ ಅಂತ, ಔಷಧಿ ಇರಲಿ ಅಂತ ಹಿಂಗೆ ಹೇಳತ್ತಾರ ನೋಡ್ರಿ. ಹಿಂಗೆ ಮಾಡ್ತಾರೆ, ಜಂಡು ಬಾಂಬ್ ಹಚ್ಕೋತಾರಂತ ನೋಡಿ. तुम्हीच लावून घेत असं लावून घ्यायचं. त्या लई ಅದು ಹೆಂಗದ ವೈಟ್ ಕಲರ್ ಔಷಧಿ ಐತಿ ಅದ. ಮತ್ತೆ ಹಿಂಗೆ ಮಾಡ್ಕೊಂಡು ತಿಕ್ಕೊಳತಾರ ಅವ್ರು. ಅತ್ತೆ ದಾಬು, ಅತ್ತೆ ಮಾನ್ಸೋಳು ರೀ, ಹಿಂಗೆಲ್ಲ ಮನಿ ಒಳಗೆ ಎಲ್ಲ ಚಲೋ ಚಲೋ ಬಟ್ಟೆ ಹಾಕೊಂಡು ಕೂತಾರ. ನಾ ಹೆಂಗೆ ಸುಮ್ಮನೆ ಇರ್ಲಿ? ನಾ ತೆಗೆದು ನಿಮ್ಮ ಶರ್ಟ್ ಹಾಕೋಲಿ. ನನ್ನ ಕಡೆ ಎಷ್ಟೊಂದು ಬಟ್ಟೆ ಅದಾವ, ನಾ ನನ್ನ ಹಾಕೋತೇನಲ್ಲ. ಮಾಡ್ಕೊಂಡು ನೋಡಿ ಔಷಧಿ ಹಾಕೊಂಡು. ಮಾತಾಡಿ ಮಲ್ಲಿಗೆ ಸಾಕು ಮಾಡಲಿಲ್ಲ. ಹೇಳಿ, ಎಲ್ಲರಿಗೂ ಹೇಳ್ರಲ್ಲ. ಮಾತಾಡಿ. ಇವತ್ತು ನಮ್ಮ ಮನೆಯವ್ರ ಮಾತಾಡ್ತಾರೆ ನೋಡಿ, ಯಾವ ರೀತಿ ಮಾತಾಡ್ತಾರೆ ನಮ್ಮ ಮನೆಯವ್ರ. ಇವತ್ತು ಕೇಳ್ರಿ ನಮ್ಮ ಮನೆಯವ್ರ ಬಾಯಿಂದ. ರೀ ಸೊ ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇವತ್ತಿನ ಲಾಗ್ ಯಾವುದದ? ಇವತ್ತು 78ನೇ ಸ್ವಾತಂತ್ರ್ಯ ದಿನೋತ್ಸವದ ಕಾರ್ಯಕ್ರಮ ಬಹಳಷ್ಟು ಕಡೆ ಅಟೆಂಡ್ ಮಾಡಿದ್ದೀವಿ, ಭಾಳ ಜನರಿಗೆ ಭೇಟಿಯಾಗಿದ್ದೀವಿ. ಆಮೇಲೆ ವಿಡಿಯೋ ಕೂಡ ಮಾಡಿದ್ದೀವಿ, ಲಾಗ್ ಮಾಡಿದ್ದೀವಿ, ಶಾರ್ಟ್ಸು ರೀಲ್ಸು ಎಲ್ಲ ಮಾಡಿದ್ದೀವಿ. ಸುಮಾರು ರೀಲ್ಸ್ಗಳನ್ನು ಇವತ್ತು ಬಿಟ್ಟಿದ್ದೀವಿ. ನಿಮಗೆಲ್ಲರಿಗೂ ಮನಸ್ಸಿಗೆ ಬರುತ್ತೆ ಅಂದ್ಕೊಂಡಿದ್ದೀವಿ. ಸುಮಾರು ಜನ ನೋಡ್ತೀರಿ, ಆದರೆ ಕಾಮೆಂಟ್ ಹಾಕಲ್ಲ. ಪರವಾಗಿಲ್ಲ, ನೋ ಪ್ರಾಬ್ಲಮ್. ನೋಡಿ ನೀವು ನಿಮಗೆ ಖುಷಿ ಪಟ್ಟರೆ ಸಾಕು. ಕಾಮೆಂಟ್ ಮಾಡಿದರೆ ಇನ್ನೂ ಉತ್ತಮ. ಸೊ ಮಾಡದೇ ಇದ್ದರೂ ಏನು ಪರವಾಗಿಲ್ಲ, ನೋ ಪ್ರಾಬ್ಲಮ್. ನೋಡ್ತಾ ಇರಿ ಅಷ್ಟೇ. ಶುಭ ರಾತ್ರಿ ತಮಗೆಲ್ಲರಿಗೂ. ಮತ್ತೆ ನಾಳೆಗೆ ಭೇಟಿಯಾಗೋಣ. ದಿನನಿತ್ಯ ಕರ್ತವ್ಯದ ಜೊತೆಗೆ ಮತ್ತೆ ನಮ್ಮ ಜೀವನ ಪಯಣ ಪ್ರಾರಂಭ ಮಾಡ್ತೀವಿ. ಸೊ ಮುಂದೆ ಸಾಗ್ತಾ ಇರೋಣ. ಮತ್ತೆ ನಾಳೆ ನಿಮಗೆ ಮತ್ತೆ ನಾವು ಸಿಗ್ತೀವಿ. ಅಷ್ಟೋ ತನಕ ಈ ವಿಡಿಯೋ ನೋಡ್ತಾ ಇರಿ, ಮತ್ತೆ ಪೂರ್ತಿ ವಿಡಿಯೋ ನೋಡ್ರಿ. ಮತ್ತೆ ವಿಡಿಯೋ ನೋಡಿ ಸಲುವಾಗಿ ನಮ್ಮಿಬ್ಬರ ಕಡೆಯಿಂದ ನಿಮಗೆ ಭಾಳ ಧನ್ಯವಾದ.